Hi friends, welcome back. Hi friends, welcome back to my YouTube ಚಾನಲ್. ಏನೆಲ್ಲ ಮಂತ್ ಎಂಡ್ ರಿಪೋರ್ಟ್ ಹಾಕ್ಬೇಕು ಅನ್ಕೊಂಡೆ. ಇದು ಮಾರ್ಚ್ ಎಂಡ್ ರಿಪೋರ್ಟ್ ಅನ್ಕೋರಿ. ಲೇಟ್ ಮಾಡಾಕತ್ತೀನಿ, ಜಲ್ದಿ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ಇಶ್ಯೂಸ್. ಸೊ ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. Yes, here it is. Okay, here it is. ಇದು ಎಸ್ ಬಿ ಐ ಸೆಕ್ಯೂರಿಟೀಸ್ ಆಗಿರೋದು 400 ಶೇರ್ಸ್ದು. ಅದರದ್ದು ವ್ಯಾಲ್ಯೂ ಬಂದು ಡೇಟ್ 4/14. ಓಕೆ, ಒಂದನೇ ತಾರೀಕಿಗೆ ಮಾಡಿದ್ದು ರಿಪೋರ್ಟ್ ಇವತ್ತು ಅಪ್ಡೇಟ್ ಮಾಡತ್ತೀನಿ, ನಿನ್ನೆ ಮಾಡೋಕ್ಕಾಗಲಿಲ್ಲ. 1ನೇ ತಾರೀಕಿಗೆ 400 ಶೇರ್ಸ್ದು ವ್ಯಾಲ್ಯೂ ಬಂದು 3,08,680 ರೂಪೀಸ್ ಆಗೈತಿ, ವಿಚ್ ಇಸ್ ಗುಡ್. 2,85,000 ಹೋಗಿತ್ತು ಪ್ರೀವಿಯಸ್ ಮಂತ್. ಈ ಮಂತ್ ಫುಲ್ ರಿಕವರಿ ಆಗೈತಿ, ಒಳ್ಳೆ ರೇಟ್ ಬಂದೈತಿ. ಸೊ ಗುಡ್ ನ್ಯೂಸ್ ಇದು ನನಗೆ, ಚಲೋ ಆಗೈತೆ ಆ್ಯಕ್ಚುಲಿ. 50,000 ನಾ ಸೇವಿಂಗ್ಸ್ ಮಂತ್ ಆನ್ ಮಂತ್ ಸೇವಿಂಗ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದು. ಅದರದ್ದು ಟಾರ್ಗೆಟ್ ಬಂದು 50,000 ರೂಪೀಸ್ ವ್ಯಾಲ್ಯೂದು ಮುಟ್ಟೀನಿ. ಒಂದು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡೀನಿ. ಹೋದ ತಿಂಗಳು ಆ್ಯಕ್ಚುಲಿ 600 ರೂಪೀಸ್ ಚೇಂಜ್, ಸ್ಮಾಲ್ ಅಮೌಂಟಿಗೆ 35,000 ಅಮೌಂಟಿಗೆ 600 ರೂಪೀಸ್ ಪ್ರಾಫಿಟ್ ಬುಕಿಂಗ್ ಮಾಡೀನಿ. ಸೊ ವಿಚ್ ಇಸ್ ಗುಡ್. ಈಗ ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೀನಿ. ಸೊ ಎಸ್, ಐ ಆಮ್ ಹ್ಯಾಪಿ ವಿತ್ ಮೈ ಜರ್ನಿ ಹಿಯರ್. ಇದು ಸಾಲ್ವ್ ಮಾಡ್ತೀನಿ ಒಂದು ಸ್ವಲ್ಪ, ಒಂದು ನಿಮಿಷ. ಎಸ್, ಅಡ್ಜಸ್ಟ್ ಮಾಡ್ಕೊರಿ. ಇದು ಇಲ್ಲೇ ಡೇಟ್ ಚೇಂಜ್ ಮಾಡಿಲ್ಲ ನಾನು. 26/2 ಅಂತ ಐತಿ, ಸಾರಿ. 01 3. ಓಕೆ, 1/4. ಸೊ 1st ಏಪ್ರಿಲಿಗೆ ಮಾಡಿದ್ದೆ, ಈಗ ನಿಮ್ಮ ಮುಂದೆ ಎಡಿಟ್ ಮಾಡಿದ್ದೆ, ಸಾರಿ. ಇಷ್ಟ ಆಗೈತೆ ನೋಡ್ರಿ. ಇದ್ರದ್ದು ಬಂದು ಇದ್ರ ಮೇಲೆ ಒಂದು ವಿಡಿಯೋನೂ ಮಾಡೀನಿ. 50,000 ಅಚೀವ್ ಆಗಿರೋದು. ರೈಟ್ ನಾವು 50,791.6 ರೂಪೀಸ್ ಆಗೈತಿ. ಈಗ ರೈಟ್ ನಾವು ಇವತ್ತಿಂದ ಲೆಕ್ಕದ ಪ್ರಕಾರ ತೋರಿಸಿದ್ರೆ ಇಲ್ಲ ಐತೆ ನೋಡ್ರಿ, ಮೈನಸ್ ಐತೆ. ಬಟ್ ಇವತ್ತು ಅಷ್ಟು ಮೊನ್ನೆ ಪ್ರಾಫಿಟ್ ಆಗಿತ್ತು, ಇವತ್ತು ಒಂದು ಸ್ವಲ್ಪ ಮತ್ತೆ ಮೈನಸ್ ಆಗೈತಿ. 1,201 ಚೇಂಜ್ ಮೈನಸ್ ಆಗೈತೆ. ಬಟ್ ನಿನ್ನೆ ರಿಪೋರ್ಟಾಗಿ ಹಾಕೀನಿ. ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಲ್ಲ ಐತಿ. ಇನ್ವೆಸ್ಟೆಡ್ ಅಮೌಂಟ್ 50,792.4 ಪೈಸಾ. ಅಲ್ಲೇ ಪೈಸಾ ಒಳಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಹಿಂದೆ ಮುಂದೆ ಆಗಿರ್ತೈತಿ, ಅದನ್ನು ತೋರಿಸಾತೀನಿ. ಕರೆಂಟ್ ಇರೋದು ಇಷ್ಟು, ಮೈನಸ್ 2.36 ಐತಿ. ಸೊ ಓಕೆ, ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದಲ್ಲ, ಏಷ್ಯನ್ ಪೇಂಟ್ಸ್, ಗೋದ್ರೇಜ್, ಕನ್ಸ್ಯೂಮರ್, ಹೀರೋ ಮೋಟೋಕ್ರಾಪ್ ಭಾಳ ಹೊಡೆತ ಕೊಟ್ಟಿತ್ತು. ಇವತ್ತು ಆ್ಯಕ್ಚುಲಿ ರಿಕವರಿ ಆಗೈತಿ, ದ್ಯಾಟ್ ಈಸ್ ಗುಡ್. ನಾ ಅದನ್ನು ಇದು ಮಾಡೀನಿ, ಏನಂದ್ರೆ ಆ್ಯಾವ್ರೇಜಿಂಗ್ ಮಾಡಿ ಇಷ್ಟು ಬಂದೈತಿ. ಒಂದು ಸ್ಟಾಕ್ ಇರುವಾಗ ಭಾಳ ನಿಯರ್ಲಿ 10% ಬಿದ್ದೈತೆ, ಅದನ್ನು ಆ್ಯಾವ್ರೇಜ್ ಮಾಡಿ ಇಷ್ಟು ಬಂದೈತಿ, ಮತ್ತು ರಿಕವರಿ ಆಗೈತಿ. ಇದು ಹ್ಯಾಂಗ್ಸಿಂಗ್ ಬೀಸ್ ಓಕೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಕಮ್ಮಿ ಅಮೌಂಟ್ ಹಾಕಿದಾಗ 6 to 7% ಟಾರ್ಗೆಟ್ ಕೊಟ್ಟೈತಿ, ಬಟ್ ಆ್ಯಾವ್ರೇಜ್ ಮಾಡಿದ ಕೂಡ ಅಲ್ಲಿಗೆ ಬಂದೇ ಇಲ್ಲ. ಬಟ್ ಆಲ್ಸೋ ಓಕೆ, ಐ ಆಮ್ ಗೋಯಿಂಗ್ ಟು ಹೋಲ್ಡ್ ದಿಸ್. ಮಾರ್ಕೆಟ್ ಅನ್ಸರ್ಟಿನಿಟಿ ಭಾಳ ಐತಿ ಈಗ. ರೈಟ್ ನಾವು ಟ್ರಂಪ್ ಟ್ಯಾರಿಫ್ಸ್ ಗೊತ್ತೈತಿ ನಿಮಗೆ. ಲಿಬ್ರೇಷನ್ ಡೇ ಅಂತ ಅನೌನ್ಸ್ ಮಾಡ್ಯಾನ ನಾವು. ಇವತ್ತು ಲಿಬ್ರೇಷನ್ ಡೇ ಅನೌನ್ಸ್ಮೆಂಟು ಆಗೈತಿ. ಯಾರ್ಯಾರ ಮೇಲೆ ಯಾರ್ಯಾರಿಗೆ ಹೆಂಗೆ ಟ್ಯಾರಿಫ್ಸ್ ಹಾಕ್ತಾರೆ, ಹೆಂಗೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಕತ್ತಾರೆ ಆಲ್ರೆಡಿ. ಸೊ ಲೆಟ್ ಮೀ ಸಿ. ನಾ ಜಾಸ್ತಿ ಈ ವರ್ಷದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಪ್ರಾಫಿಟ್ದು. ಬಟ್ ಎಸ್, 100% ನಾ ಅಚೀವ್ ಮಾಡ್ತೀನಿ ನನ್ನ ಟಾರ್ಗೆಟ್ಸ್ನ. ಸೊ ಫ್ಯೂಚರ್ ಒಳಗೆ ನೋಡೋಣ ಏನಾಕೈತೆ ಅಂತ. ಐ ಟಿ ಸೆಕ್ಟರ್ ಅಂತೂ ಫುಲ್ ಬಿದ್ದು ಹೋಗ್ಬಿಟ್ಟೈತಿ, ಏನು ಮಾಡೋಕೆ ಬರವಲ್ತಿಲ್ಲ. ಐ ಟಿ ಬೀಸ್ ಐತೆ ನೋಡ್ರಿ, ಐ ಟಿ ಸ್ಟಾಕ್ಸ್ ಯಾವ ಅದಾವೆ ಎಲ್ಲನೂ ಏನು ಮಾಡೋಕ್ಕೆ ಬರೋಂಗಿಲ್ಲ.
ದಿವಾಳಿ ಎದ್ದು ಹೋಗ್ಯಾವು, ಭಾಳ ಪ್ರಾಬ್ಲಮ್ ಕೂಡ ಆಗತೈತಿ. ಬಟ್ ಓಕೆ, ವಿಲ್ ಸಿ ಇನ್ ದ ಫ್ಯೂಚರ್. ಅದನ್ನು ಈಗ ಓವರಾಲ್ ಆ್ಯಾವ್ರೇಜ್ ಮಾಡಿ 41.48 ರುಪೀಸ್ಗೆ ಪರ್ ಸ್ಟಾಕ್ ಬಂದೈತಿ. 170 ಚಿಲ್ಲರ್ ಸ್ಟಾಕ್ಸ್ ಏನೋ ತೊಗೊಂಡಿನಿ ಓವರಾಲ್. ಸೊ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ಏನಾಕೈತಿ. ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಇದ್ರೊಳಗೆ ಮಾಡಿರೋದು. ಭಾಳ ಎಫೆಕ್ಟ್ ಬಿದ್ದಾವು. ಟಿ ಸಿ ಎಸ್ ಇಲ್ಲಿ ನೋಡಿರಿ, ಟಿ ಸಿ ಎಸ್ ಈಗ ಎಲ್ಲರಿಗಿಂತ ಜಾಸ್ತಿ ಲಾಸ್ ಆಗಿರೋದು. 6%, 231 ಆ್ಯಾವ್ರೇಜ್ ಮಾಡೋಕ್ಕೆ ದುಡ್ಡಿಲ್ಲ. ಸೊ ಸುಮ್ಮನೆ ಕುಂತೀನಿ. ಆಮೇಲೆ ಇನ್ನೊಂದು ಈಗ ಈ ಏಪ್ರಿಲ್ ಮಂತ್ ಬಂದೈತಿ, ಫ್ಯಾಮ್ಲಿ ಕೂಡ ಎಲ್ಲ ಟ್ರಿಪ್ ಎಲ್ಲ ಹೋಗೋದು ಆಕೈತಿ ಈಗ. ಸೊ ಈ ಮಂತ್ ಏನು ಇನ್ವೆಸ್ಟಿಂಗ್ ಇಲ್ಲ, ಏನೂ ಇಲ್ಲ, ದುಡ್ಡಿಲ್ಲ. ಸೊ ಲೆಟ್ಸ್ ಸಿ ಏನಾಕೈತಿ. ವಿಪ್ರೋ, ಟಿ ಸಿ ಎಸ್ ಮತ್ತು ಒಳ್ಳೆಯದು ಈ ಸಲ ಇವು 2 ಬೈ ಮಾಡಿರೋದು, ಇದೇ 2. ಬಟ್ ಅವು 2 ಫುಲ್ ಸೆಕ್ಟರ್ ವೀಕ್ ಐತಿ. ಆ್ಯಕ್ಚುಲಿ ಅದನ್ನು ನೋಡಿ ಹಾಕಬೇಕಾಗಿತ್ತು, ಹಾಕಬಾರ್ದಾಗಿತ್ತು ನಾ ಇದ್ರೊಳಗೆ. ಬಟ್ ಮಾರ್ಕೆಟ್ ಫುಲ್ ಬೀಳತ್ತೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಬೌನ್ಸ್ ಬ್ಯಾಕ್ ಆಗೈತಿಲ್ಲ ಅನ್ನೋಂಗಿಲ್ಲ. ಬಟ್ ನಾ ಅದು ಮಿಸ್ಟೇಕ್ ಮಾಡಿದೆ. ಐ ಟಿ ಸೆಕ್ಟರ್ ತೊಗೊಂಡು ಭಾಳ ಮಿಸ್ಟೇಕ್. ಅದಕ್ಕೆ ಯು ಎಸ್ ಒಳಗೆ ಭಾಳ ಟ್ರೇಡ್ ವಾರ್ಸ್ ಅದಾವು, ನಿಮ್ಗೆ ಗೊತ್ತಿದ್ದಿದ್ದಾಗ. ಸೊ ಅದಕ್ಕೆ ಇದು ಭಾಳ ಎಫೆಕ್ಟ್ ಆಗತ್ತೈತಿ. ಇದು ಆ್ಯಂಡ್ ಬೈ ದ ವೇ ಡಿಸ್ಕ್ಲೇಮರ್, ಇದು ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಅಂತ ಅಷ್ಟೇ ತೊಗೋರಿ. ಜಸ್ಟ್ ನೋಡಿರಿ, ಎಕ್ಸ್ಪೀರಿಯನ್ಸ್ ತೊಗೋರಿ, ಹೆಂಗೆ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ತೋರ್ಸಾಕತ್ತೀನಿ ನಾ ಅಷ್ಟೇ. ಟ್ರೇಡ್ ಮಾಡೋದು ಏನೂ ಇಲ್ಲ, ಟ್ರೇಡ್ ಮಾಡೋದು ತೋರ್ಸಂಗೂ ಇಲ್ಲ ಇನ್ಮೇಲೆ. ಯಾಕಂದ್ರೆ ಎಲ್ಲ ಬ್ಯಾನ ಮಾಡಿಬಿಟ್ಟೈತೆ ಸೆಬಿ. ಸೊ ಸೆಬಿ ಹೆಂಗೆ ಹೇಳ್ತೈತೆ ಹಂಗೆ ಮಾಡ್ಕೊಂಡು ಹೋಗೋಣಂತ. ಇದು ಜಸ್ಟ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಇದೆ. ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಅಂತ ತೊಗೋರಿ. ಯಾರೂ ಇದನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಓನ್ ರಿಸ್ಕ್ ಇಲ್ಲ, ನಿಮ್ಮ ಅಡ್ವೈಸರ್ಸ್ನ ಕೇಳಿ. ಯಾರು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಇರ್ತಾರಲ್ಲ ಅವ್ರಿಗೆ ಕೇಳಿ ಇನ್ವೆಸ್ಟ್ ಮಾಡಿರಿ. ಇದು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಕೊಡು ನನ್ನ ಲೆಕ್ಕಕ್ಕೆ ತೋರ್ಸಾಕತ್ತೀನಿ ಅಷ್ಟೇ. ಸೊ 50,000 ರುಪೀಸ್ ಅಂತೂ ಆಗೈತಿ. ಭಾಳ ಖುಷಿಯಾಗಿನಿ. 50,000 ರುಪೀಸ್ ಫಾಸ್ಟ್ ಅಚೀವ್ ಮಾಡ್ತೀನಿ ನಾನು ಅಂದ್ಕೊಂಡಿದ್ದಿಲ್ಲ. ವಿತಿನ್ 3 ಮಂತ್ಸ್ ಆಫ್ ಟೈಮ್ ಇದನ್ನು ಮಾಡೀನಿ. 3.5 ಮಂತ್ಸ್ ಆಫ್ ಟೈಮು 50,000 ರುಪೀಸ್ ಅಚೀವ್ ಮಾಡೀನಿ. 1 ಲ್ಯಾಕ್ ರುಪೀಸು ಭಾಳ ಈಸಿಲಿ ಅಚೀವ್ ಮಾಡ್ತೀನಿ. ಪ್ರಾಫಿಟ್ ಆಗ್ಬೋಲ್ತು ಆನೆಸ್ಟ್ಲಿ ಹೇಳತ್ತೀನಿ. ಮಾರ್ಕೆಟ್ ಫುಲ್ ಕರೆಕ್ಟ್ ಬಿದ್ದೋಗ್ಬಿಟ್ಟೈತಿ. ನನ್ನ ಸ್ಟ್ರಾಟಜಿ ಕರೆಕ್ಟ್ ಇಲ್ಲ. ಈಗ ಹಿಂಗೆ ಆಕೈತೆ ನೋಡಿರಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಮೇಲೆ ನಮ್ಗೆ ಡೌಟ್ಸ್ ಬರೋಕ್ಕೆ ಚಾಲೂ ಮಾಡ್ತಾವೆ. ನಾ ಕರೆಕ್ಟ್ ಹಾದಿ ಹಿಡ್ದಿನೋ ಇಲ್ಲೋ ಅನ್ನಿಸ್ಬಿಡ್ತೈತೆ ಒಮ್ಮೆ. ಬಟ್ ಎಸ್, ಐ ಆಮ್ ಗೋಯಿಂಗ್ ಟು ಸ್ಟಿಕ್ ವಿತ್ ಮೈ ಸ್ಟ್ರಾಟಜಿ. ನಾ ಒಂದು ಸ್ಟ್ರಾಟಜಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ತೋರಿಸ್ಬಿಡ್ತೀನಿ ಬರ್ರಿ ಸ್ಟ್ರಾಟಜಿನೂ ಇವತ್ತು. ಆ್ಯಕ್ಚುಲಿ ಎಲ್ಲ ಏನಿಲ್ಲ. ಸೊ ಎಸ್, ಇದು ಒಂದು ಸಲ ಹೇಳ್ಬಿಡ್ತೀನಿ. 50,007 ಚಿಲ್ಲರ್ ಅಮೌಂಟ್ ಡಿಫ್ರೆನ್ಸ್ ಐತಿ. ಬಟ್ ಎಸ್, ದಿಸ್ ಇಸ್ ದ ಥಿಂಗ್. ಇಲ್ಲ ಆಯ್ತು ನೋಡಿರಿ, ಇವು ಸ್ಟಾಕ್ಸ್ ಐ ಟಿ ಸಿ, ಈ ಟೈಪ್ ತೊಗೊಂಡೇನೆ. ಇದು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್. ಓಕೆ, ಐ ಟಿ ಸಿ, ಹೀರೋ ಮೋಟೋಕ್ರಾಪ್, ಟಿ ಸಿ ಎಸ್, ಎಲ್ ಐ ಸಿ, ನಿಫ್ಟಿ ವೀಸ್, ಐ ಟಿ ಬೀಸ್, ನಿಫ್ಟಿ 50 ವೀಸ್ ಮತ್ತು ಐ ಟಿ ಬೀಸ್ ಹೇಳ್ಕೊತ ಬಂದೀನಿ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮತ್ತು ಇನ್ನೊಂದಿದೆ ಹ್ಯಾಂಗ್ಸಿನ್ ಬೀಸ್ ಅಂತ. ಚೈನಾ ಮಾರ್ಕೆಟ್ನ ಫಾಲೋ ಮಾಡ್ತೈತೆ. ಓಕೆ, ನಮ್ದು ನಿಫ್ಟಿ 50 ಹಂಗೆ ಇದು ಚೈನಾದ ಬರ್ತೈತಿ. ಒಳ್ಳೆ ಮಾರ್ಕೆಟ್ ಅದು. ಸೊ ಇದು ಬಂದ ರಿಲಯನ್ಸ್, ಏಷ್ಯನ್ ಪೇಂಟ್ಸ್, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ನೆಸ್ಲೆ, ಟೆಕ್ ಮಹಿಂದ್ರ, ವಿಪ್ರೋ ಹೊಸದಾಗಿ ಆ್ಯಡ್ ಮಾಡೀನಿ. ಮಾಡಬಾರ್ದಾಗೈತೆ. ಟಿ ಸಿ ಎಸ್ನು ಮಾಡಬಾರ್ದಾಗೈತೆ. ಅದಕ್ಕಂದ್ರೆ ಐ ಟಿ ಸೆಕ್ಟರ್ ಫುಲ್ ಬೀಳಾತೈತಿ. ಐ ಟಿ ಬೀಸ್ ಒಳಗೆ ಇನ್ನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕಾಗಿತ್ತೆ. ನಾ ಇವು ಸ್ಟಾಕ್ಸ್ನ ಅವಾಯ್ಡ್ ಮಾಡಬೇಕಾಗಿತ್ತೆ, ತಿಳಿದಿಲ್ಲ. ಬಟ್ ಓಕೆ, ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೋಗ್ರೆಸ್. ಈಗ ರೈಟ್ ನಾವು 50,000 ಅಚೀವ್ ಮಾಡೀನಿ. ಓಕೆ, ಕನ್ಸಾಲಿಡೇಟೆಡ್ ರಿಪೋರ್ಟ್ ಒಂದು ತೋರಿಸ್ಬಿಡ್ತೀನಿ. ಇದು ಬರೀ ರಿಪೋರ್ಟ್, ಮಂತ್ ಎಂಡ್ ರಿಪೋರ್ಟ್ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಮತ್ತು ಬೇರೆದೆಲ್ಲನೂ ಹೇಳ್ಕೊಂಡು ಕುಂತೆ ಮತ್ತೆ. ಓಕೆ, ಇಲ್ಲಿ ನೋಡ್ಬೋದಲ್ಲ, ದಸ್ ಗ್ರೀನ್ ಒನ್. ಈಗ ರೈಟ್ ನಾವು ನಂದು ಹೋಲ್ಡಿಂಗ್ ಅಮೌಂಟ್ ಇಷ್ಟೈತಿ 3,59,471 ರುಪೀಸ್. ಆದಷ್ಟು ಜಲ್ದಿ 1 ಲಕ್ಷ ಮುಟ್ಟು ಅಂದ್ಕೊತೀನಿ. ಈ ತಿಂಗಳು ಭಾಳ ಪ್ರಾಬ್ಲಮ್. ಕಾಶಿಗೆ ಹೊಂಟೀವಿ, ಕಾಶಿ ಅಯೋಧ್ಯೆ ನೋಡಕ್ಕೆ ಹೊಂಟೀವಿ ಫ್ಯಾಮ್ಲಿ ಸೇರಿ. ಸೊ ಎಲ್ಲ ದುಡ್ಡು ಅಲ್ಲೇ ಹೋಗ್ತೈತಿ ಡಮಾರ್. ಯಾಕಾರ ಹೊಂಟೀವಿ ನಾನು ಸಾಕತ್ತೈತಿ. ಅದು ದುಡ್ಡಿಲ್ಲಿ ತಂದು ಹಾಕಿದ್ರೆ ಭಾಳ ಚಲೋ ಆಕೈತೆ.
ನಿಯರ್ಲಿ 1.5 ಲ್ಯಾಕ್ಸ್ ಖರ್ಚ ಬರತೈತಿ. ಬಟ್ ಎಸ್ ಆ್ಯಸ್ ಅ ಫ್ಯಾಮ್ಲಿ ಹೊಂಟೀವಿ. ಸೊ ಖುಷಿನೂ ಐತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅದ ದುಡ್ಡು ಇದ್ರೊಳಗೆ ಹಾಕಿದ್ರೆ ಟಾರ್ಗೆಟ್ ಇನ್ನೂ ಜಲ್ದಿ ಅಚೀವ್ ಆಕೈತೆ ಅನ್ನೋದು ಖುಷಿ ಭಾಳ, ಅದು ಖುಷಿನೂ ಇರ್ತಿತ್ತು. ಬಟ್ ಎಸ್ ಫ್ಯಾಮ್ಲಿ ಕಮ್ಸ್ ಫಸ್ಟ್. ಫ್ಯಾಮ್ಲಿ ಸಂಬಂಧ ಇದೆಲ್ಲ ಮಾಡಾಕತ್ತೀನಿ. ಸೊ ಎಸ್ ಇನ್ವೆಸ್ಟಿಂಗ್ ಟ್ರಿಪ್ಪು ಹೋಗಿ ಬರ್ತೀನಿ. ಇನ್ವೆಸ್ಟಿಂಗ್ ಅಂತೂ ಬಿಡೋಂಗಿಲ್ಲ. ಈ ಮಂತ್ ಒಂದು ಸ್ಕಿಪ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ಟ್ಯೂಷನ್ಸು ಇಲ್ಲ. ಈಗ ನಾ ಟ್ಯೂಷನ್ಸ್ ತೊಗೊಂಡು ಸೇವಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಈ ಮಂತ್ ಏನಿರ್ತೈತಿ ಟ್ಯೂಷನ್ನು ಇರೋಂಗಿಲ್ಲ, ಎಲ್ಲ ಹುಡುಗರು ಸೂಟಿ ಇರ್ತೈತಿ. ಸೊ ಈ ಮಂತ್ ಏನು ಪಗಾರ ಬರೋಂಗಿಲ್ಲ ನನಗೆ, ಇನ್ಕಮ್ ಇರೋಂಗಿಲ್ಲ. ಸೊ ಆ ಲೆಕ್ಕದ ಪ್ರಕಾರ ಈಗ ಟ್ರಿಪ್ಪಿಗೂ ಹೊಂಟೀವಿ. ಟ್ರಿಪ್ಪದ ಅಮೌಂಟು ಅಡ್ಜಸ್ಟ್ ಮಾಡ್ಬೇಕು. ಫ್ಯಾಮಿಲಿಗೂ ಒಂದು ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಹೊಸ ತೊಗೊಳ್ಳೋದು ಇರ್ತಾವೆ. ಇದಿದ್ದು ಫ್ಯಾಕ್ಟ್. ಇವೆಲ್ಲ ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಬೇಕು. ಬಟ್ ಇದು ಒನ್ಸ್ ಇನ್ ಅ ಲೈಫ್ ಟೈಮ್. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇದು ಒನ್ ಟೈಮ್ ಅಚೀವ್ಮೆಂಟ್ ಇದ್ದು ನನಗೆ. ನಮ್ಮ ಮಮ್ಮಿ 70 ಇಯರ್ಸ್ ಇರುವಾಗ ಅವ್ರಿಗೆ ಅಲ್ಲಿ ಮಟ್ಟ ಕರ್ಕೊಂಡು ಹೊಂಟೀನಿ. ಓಕೆ ಖರ್ಚು ಅನ್ಬೋದು. ಬಟ್ ಎಸ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಲ್ಲಿಗೆ ಹೋಗಿ ಬರೋದು. ಕಾಶಿ ಕರ್ಕೊಂಡು ಹೋಗೋದು. ನಮ್ಮವ್ವ ದೊಡ್ಡ ಶಿವ ಭಕ್ತಳು, ಬಿಗ್ ಟೈಮ್ ಫ್ಯಾನ್ ಶಿವ ಅಂದರೆ. ಸೊ ಒಂದು ಸಲ ಕಾಶಿಗೆ ಕರ್ಕೊಂಡು ಹೋಗ್ಬೇಕು, ಒಂದು ಸಲ ಕೇದಾರ್ನಾಥಿಗೆ ನಮ್ಮ ಹೋಗಿ ಕರ್ಕೊಂಡು ಹೋಗ್ಬೇಕಂತಿತ್ತು. ಸೊ ಈಗ ಹೊಂಟೀನಿ. ಅದರದ್ದು ಅಪ್ಡೇಟ್ಸ್ ಇರುವಾಗ ಮಾಡ್ತೀನಿ. ಸೊ ಒಂದು ಟೈಪ್ ಖುಷಿ ಐತಿ ನನಗೆ. ಓಕೆ ಬಟ್ ಅದ್ರ ಜೊತೆಗೆ ನಾನು ಇನ್ವೆಸ್ಟಿಂಗು ಸ್ಟಾಪ್ ಮಾಡಬಾರ್ದಾಗಿತ್ತು. ಆ ಟೈಪ್ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಬಟ್ ಅದು ಆಗಂಗಿಲ್ಲ. ಈಗ ರೈಟ್ ನಾವು ಇಷ್ಟಂತರೂ ಅಮೌಂಟ್ ಜಮಾ ಮಾಡಿ ಹಾಕೀನಿ 50,000 ಏಪ್ರಿಲ್ ಅಲ್ಲ ಮೇ ಒಳಗೆ. ಓಕೆ ಮೇಲಿಂತ್ರ ಮತ್ತೊಂದು ಮಿನಿಮಮ್ ಒಂದು 5,000-10,000 ರೂಪಾಯಿ ಜಮಾ ಮಾಡ್ತೀನಿ ಇದ್ರೊಳಗೆ. ಸಾರಿ, ಬೇರೆ ಕಡೆ ಡಿಸ್ಟ್ರಾಕ್ಟ್ ಆದ ಒಂದು ಸ್ವಲ್ಪ. 5,000 to 10,000 ಮೇಲಿಂತ್ರ ಮತ್ತು ಇನ್ವೆಸ್ಟ್ಮೆಂಟ್ ಚಾಲು ಮಾಡ್ತೀನಿ. ಏಪ್ರಿಲ್ ಅಂತೂ ಝೀರೋ ಇನ್ವೆಸ್ಟ್ಮೆಂಟ್, ಏನು ಇನ್ವೆಸ್ಟ್ ಮಾಡೋಂಗಿಲ್ಲ. ಮತ್ತು ಐ ಬಿಲೀವ್ ದಿಸ್ ಮಂತ್ ನಂಗೆ ಟ್ರ್ಯಾಕು ಮಾಡೋಕ್ಕಾಗಂಗಿಲ್ಲ. ಹಾಲಿಡೇಸ್ ಒಂದು 20 ಡೇಸ್ ಬರೀ ಎಂಜಾಯ್ಮೆಂಟ್ ಒಳಗೆ ಹೋಗ್ತೈತಿ. ಕಾಶಿಗೆ ಏನು ಹೊಂಟೇನಿಲ್ಲ, ಅದು ಅರೌಂಡ್ 10 days ಆಕೈತಿ ಹೋಗಿ ಬರೋಕೆ. ಸೊ ಎಸ್ ಇಷ್ಟಂತರೂ ಈಗ ಏನೈತಿ ಭಾಳ ಖುಷಿ ಐತಿ. ದಿಸ್ 3,59,471 ಇಷ್ಟು ಜಲ್ದಿ ಇಷ್ಟು ಅಮೌಂಟ್ ನೋಡ್ತೀನಿ ಅಂದ್ಕೊಂಡಿದ್ದಿಲ್ಲ. ಐ ಬಿಲೀವ್ 4 to 5 lakhs ಮೂಡ್ತೀನಿ ಇದೇ ವರ್ಷ ಓವರ್ ಆಲ್. ಓಕೆ ಇನ್ವೆಸ್ಟೆಡ್ ಸ್ಟಾಕ್ಸ್ ಮತ್ತು ಇದ್ರೊಳಗೆ ಮತ್ತು ಒಂದು ಸ್ವಲ್ಪ ಸ್ಟಾಕ್ಸ್ ಹೋಗಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿನಿ. ಯಾವ ಸ್ಟಾಕ್ಸ್ ಹೇಳೋದು ತಪ್ಪಾಕೈತಿ. ಸೆಬಿ ರೂಲ್ಸ್ ಪ್ರಕಾರ ಹೇಳೋಂಗೇ ಇಲ್ಲ. ನಾ ಏನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಏನಲ್ಲ. ಜಸ್ಟ್ ನಂದು ಓನ್ ಜರ್ನಿನ ಇದ್ರೊಳಗೆ ಹಾಕ್ಬೇಕು ಅಂದ್ಕೊಂಡಿನಿ. ಇದೆಲ್ಲ ಫ್ಯೂಚರ್ ಒಳಗೆ ನೋಡ್ತಿರೋದನ್ನು. ಈಗಂತರೂ ಏನು ನೋಡೋಂಗಿಲ್ಲ ಇದು. ಸೊ ಲೆಟ್ ಮಿ ಸಿ ಏನು ಆಕೈತಂತ. ಬಟ್ ಆ್ಯಸ್ ಇಟ್ ನಾವು 3,59,471 rupees ಈಸ್ ಅ ಬಿಗ್ ಅಮೌಂಟ್. ಸೊ ಇದು ಮಾರ್ಚ್ ಎಂಡ್ ರಿಪೋರ್ಟ್ ಅನ್ಕೋರಿ. ಮಾರ್ಚ್ ಎಂಡ್ ಆಫ್ ದ ಇಯರ್ ರಿಪೋರ್ಟ್ ಇದು. UOD ಇದು ಎಂಡ್ ಆಫ್ ದ ಇಯರ್. UOY ಇದು, ಸಾರಿ UOY ಎಂಡ್ ಆಫ್ ದಿ ಡೇ ಅಲ್ಲ, ಎಂಡ್ ಆಫ್ ದ ಇಯರ್ ಇದೆ. ಎಂಡ್ ಆಫ್ ದ ಇಯರಿಗೆ 3,59,471 rupees ಐತಿ. ಮುಂದಿನ ವರ್ಷ ಮಾರ್ಚಿಗೆ ನೋಡೋಣ ಇದು ಎಷ್ಟು ಆಕೈತೆ ಅನ್ನೋದು. ಅದು ಒಂದು ಆಸಮ್ ಇರ್ತೈತಿ. ಐ ಹೋಪ್ ಐ ವಿಲ್ ಅಚೀವ್ ಅಟ್ಲೀಸ್ಟ್ 5 lakhs ಮಾಡಿರ್ತೀನಿ ಅನ್ನೋದು ಒಂದು ಇದು ಐತಿ. ನಂದು ಏನದು ದುಡ್ಡು ಜಮಾ ಮಾಡಿರಲ್ಲ. ನಂದು SBI ಸ್ಟಾಕ್ಸ್ ಏನು 400 ಐತಲ್ಲ, ಐ ಬಿಲೀವ್ ಇಟ್ ವಿಲ್ ರೀಚ್ ಅರೌಂಡ್ 1,000. ಹೋಪ್ ಇಟ್ಕೋಬಾರ್ದು ಮಾರ್ಕೆಟ್ ಒಳಗೆ. ಭಾಳ ಡೇಂಜರ್ ಇದು ಹೋಪ್. ಹೋಪ್ ಅನ್ನೋದು ಮಾರ್ಕೆಟ್ ಒಳಗೆ ತೊಗೊಂಡು ಬರಬೇಡ್ರಿ. ಫಂಡಮೆಂಟಲಿ ನೀವು ಸ್ಟಡಿ ಮಾಡಬೇಕು. ಅಲ್ಲಿ ಏನು ರಿಪೋರ್ಟ್ ತೋರ್ಸಾಕತ್ತೈತಿ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು, ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕು. ಓಕೆ ಸೊ ಎಸ್. ಮತ್ತು ಇನ್ನೊಂದು ಏನಂದ್ರೆ ಓಕೆ ನಿಮ್ಗೆ ಇದನ್ನು ತೋರಿಸ್ಬಿಡ್ತೀನಿ. ಎಂಡ್ ಆಫ್ ದ ಇಯರ್ ರಿಪೋರ್ಟ್ ಕೂಡ ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಲ್ಲ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ತೆಗೆದುಬಿಡು. ಇದಕ್ಕೆ ಟ್ರೇಡಿಂಗ್ ವ್ಯೂ ಅಂತಾರೆ. ಏನಿಲ್ಲ, ಇದು ಹೆಂಗೆ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಟ್ರೇಡಿಂಗ್ ವ್ಯೂ ಆ್ಯಪ್ ನಿಮಗೆ ಇದ್ರೊಳಗೆ ಸಿಗ್ತೈತಿ. ಪ್ಲೇಸ್ಟೋರ್ ಒಳಗೆ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಹೊಡೆದು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದು ಈ ಎಲ್ಲ ಥರದ್ದು ಗ್ರಾಫ್ ತೋರಿಸ್ತೈತೆ. ಓಕೆ ಈಚ್ ಆ್ಯಂಡ್ ಎವ್ರಿ ಬಿಟ್ಕಾಯಿನ್ ಆಗಲಿ, ನಿಮಗೆ ಸ್ಟಾಕ್ಸ್ ಆಗಲಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಆಗಲಿ, ನೀವು ಎಲ್ಲ ಗ್ರಾಫ್ ಇದೇ ಆ್ಯಪ್ ಒಳಗೆ ನೀವು ಸ್ಟಡಿ ಮಾಡ್ಬೋದು, ನೋಡ್ಬೋದು. ಯಾವ ಮಾರ್ಕೆಟ್ ಎಲ್ಲೈತೆ ಅನ್ನೋದು ನೀವು ನಿಮಗೆ ಇಂಡೆಕ್ಸ್ ಆಗಲಿ. ಓಕೆ ಇದ್ರೊಳಗೆ ನೀವು ಇದು ಮಾಡ್ಕೋಬೋದು. ಚಾರ್ಟ್ಸ್ ಎಸ್ ಏಷ್ಯನ್ ಪೇಂಟ್ಸ್ ಐತಿ, ವೆರಿ ಗುಡ್. ಅವರ್ಲಿ ಎಲ್ಲ ನಂದು ಡೈಲಿ ಚಾರ್ಟ್ ಇದೆ. ಒನ್ ಡೇ ಇಲ್ಲೇ ಸಿಗ್ತೈತೆ ನೋಡ್ರಿ. ಇಲ್ಲೇ ಐತಿ.
ಒನ್ ಡೇ ನಾ ಡೈಲಿ ಗ್ರಾಫ್ ಫಾಲೋ ಮಾಡ್ತೀನಿ. ಓಕೆ, ಡೈಲಿ ಆ್ಯಂಡ್ ವೀಕ್ಲಿ ಒಂದು ಸ್ವಲ್ಪ ಎಂಟ್ರಿ ಸ್ಲೋ ಸಿಗ್ತಾವೆ, ಬಟ್ ನಿಮಗೆ ಭಾಳ ಪರ್ಫೆಕ್ಟ್ ಎಂಟ್ರಿ ಸಿಗೋದು ವೀಕ್ಲಿ ಒಳಗೆ. ಡೈಲಿ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ಕೂಡಲೇ ಡೈಲಿ ಕ್ಯಾಂಡಲ್ಸ್ ಚೆಕ್ ಮಾಡ್ಬೋದು. ಎಸ್, ಎಸ್. ಹಾಂ, ಇಲ್ಲಿ ನೋಡ್ಬೋದಲ್ಲ ನೀವು. 2305 ನಡೆದೈತೆ. ಓಕೆ, ಇಲ್ಲಿ ನೋಡ್ರಿ, ಇವತ್ತು ಏಷ್ಯನ್ ಪೇಂಟ್ಸ್ ಬಂದು 2306 ಇವತ್ತಿನ ಡೈಲಿ ಕ್ಯಾಂಡಲ್ ಒಳಗೆ ಈ ಲೆವೆಲ್ ಒಳಗೆ ಐತಿ. ನಾ ಇದನ್ನು ಹೆಂಗೆ ಟ್ರೇಡ್ ಮಾಡ್ತೀನಿ ಅಂದ್ರೆ, ಈಗ ಇಲ್ಲ ಐತಲ್ಲ, ಇದು ಇಂಡಿಕೇಟರ್ಸ್ 2 ಯೂಸ್ ಮಾಡತ್ತೀನಿ. ಓಕೆ, ಇದ್ರೊಳಗೆ ಒಂದು ಚೇಂಜ್ ಮಾಡ್ತಿರ್ತೀನಿ ಅವಾಗ. ಒಂದು RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತಾರೆ, ಅದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಬಂದು ನಾರಾಯಣ ವಾಟ್ಸನ್ ಅಂತ. ಇದು ನನಗೆ ಬಾಟಮ್ ಲೆವೆಲ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಓಕೆ, ನಿಮಗೆ ಇದು ತೋರಿಸ್ಬಿಡ್ಲಿ, ಇಲ್ಲಿ ನೋಡ್ರಿ, ಇಲ್ಲಿ ಹಾಂ, ಇಲ್ಲಿ ಕಾಣಿಸ್ತೈತಲ್ಲ, ದಿಸ್ ನಾರಾಯಣ ವಾಟ್ಸನ್ ಎನ್ವಲಪ್ ಅಂತ. ಆಮೇಲೆ ಇನ್ನೊಂದು RSI ಇಲ್ಲ ಐತಿ, RSI. ಸೊ RSI ಮತ್ತು ನಾರಾಯಣ ವಾಟ್ಸನ್ ಎನ್ವಲಪ್ ಅಂತ ಯೂಸ್ ಮಾಡ್ತೀನಿ. ಸ್ಟ್ರಾಟಜಿ ಏನಿಲ್ಲ, ಸಿಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ಇದು 30 ಲೆವೆಲ್. ದಿಸ್ ಇಸ್ RSI 30 ಲೆವೆಲ್ ಅಂತಾರೆ ಇದಕ್ಕೆ. ಇದು ಗ್ರಾಫ್ ಯಾವಾಗ ಇದಕ್ಕೆ ಟಚ್ ಆಕೈತಲ್ಲ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. 2 ಬೈ ಸೆಲ್ ಕೊಟ್ಟೈತೆ ನನಗಿಲ್ಲಿ. ಸೊ ಬೈ ಸೆಲ್ ಕೊಟ್ಟಾಗ ನಾನು ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀನಿ. ದುಡ್ಡು ಇರ್ಬೇಕು ಮೇನ್. ಮೋಸ್ಟ್ ಪ್ರಾಬಬ್ಲಿ ನಾನು 1 to 10th ಡೇಟ್ ಒಳಗೆ ಮಾಡ್ತೀನಿ ಯಾವಾಗಲೂ. ಯಾಕಂದ್ರೆ ಅವಾಗ ನನ್ನ ಕಡೆ ದುಡ್ಡು ಬಂದಿರ್ತೈತಿ. ಎಷ್ಟು ದುಡ್ಡು ಇರ್ತೈತಿ ಅಷ್ಟು. 5,000 ರೂಪಾಯಿ 5,000, 10,000 ರೂಪಾಯಿ ತಂದು 10,000. ನನಗೆ ಯಾವ ಸ್ಟಾಕ್ ಚಲೋ ಅನ್ನಿಸ್ತೈತಿ ಅವಾಗ ಈ ಲೆವೆಲ್ ಬಾಯಿಂಗ್. ಈ ಟೈಪ್ 2 ಕಂಡೀಷನ್ ನಂಗೆ ಫಾಲೋ ಆಗಬೇಕು. 2 ಕಂಡೀಷನ್ ಫಾಲೋ ಆದ್ರೆ ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನೀವು ನೋಡ್ಬೋದಲ್ಲ, ಇಲ್ಲಿ ಏನಾರ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಂದ್ರೆ ನಾನು ಆಲ್ರೆಡಿ ಮೆಜರ್ಮೆಂಟ್ ಇದು ಸ್ಕೇಲ್. ಓಕೆ, ಎಷ್ಟು ಪರ್ಸೆಂಟೇಜ್. ಓಕೆ, ಈ ಲೆವೆಲ್ ಒಳಗೆ ಮೇಲೆ ಮಾಡ್ತೀನಿ ಅನ್ಕೋರಿ, ಇಲ್ಲಿ ಮಾಡ್ತೀನಿ ಅನ್ಕೋರಿ. ಎಸ್, ನೋಡಿರಿ, ಇದು 9% ಪ್ರಾಫಿಟ್ ಕೊಟ್ಟೈತೆ ನನಗೆ. ನಾ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂದ್ರೆ ನಂಗೆ 9% ಪ್ರಾಫಿಟ್ ಆಕಿತ್ತು. ಬಟ್ ನಾ ಇನ್ವೆಸ್ಟ್ ಮಾಡೋಕೆ ನನ್ನ ಕಡೆ ದುಡ್ಡು ಇದ್ದಿದ್ದಿಲ್ಲ. ಬಟ್ ನನ್ನ ಕಡೆ ದುಡ್ಡು ಇದ್ದಿತ್ತು ಅಂದರೆ ಈ ಲೆವೆಲ್ಸ್ ಬಂದಾಗ ನಾ 101% ಹಾಕೀನಿ. ಯಾಕಂದರೆ 2 ಸ್ಟಾಕ್ಸ್ದು ಕನ್ಫರ್ಮೇಷನ್. ಒನ್ ಈಸ್ RSI ವಿಚ್ ಹ್ಯಾಸ್ ಟಚ್ಡ್ 30 RSI ಲೆವೆಲ್ 30 ಲೆವೆಲ್ಗೆ ಬಂದಾಗ. ಸೆಕೆಂಡ್, ನಾರಾಯಣ ವಾಟ್ಸನ್ ಬಾಟಮ್ ರೇಂಜ್ ಇದೆ. ದಿಸ್ ಇಸ್ ಕಾಲ್ಡ್ ಬಾಟಮ್ ರೇಂಜ್. ಈ ಬಾಟಮ್ ರೇಂಜ್ ಬಂದಾಗ ನಾನು ಬೈ ಮಾಡ್ತೀನಿ. ರಿಲೇಟಿವ್ ಇಂಡೆಕ್ಸ್ ಕೆಳಗೆ ಬಂದಾಗ ಬೈ ಮಾಡ್ತೀನಿ. ಇದು ನನಗೆ ಸೂಟ್ ಆಗೈತೆ. ಓಕೆ, ಇದು ಬಿಳು ಮಾರ್ಕೆಟ್ ಒಳಗೆ ನಾನು ಇನ್ವೆಸ್ಟ್ಮೆಂಟ್ಸ್ ಮಾಡೋದು ತರೀಕ ಇದೆ, ಡೈಲಿ ಕ್ಯಾಂಡಲ್ಸ್ ಲೆವೆಲ್. ಸೊ ನಾನು ಇಲ್ಲಿ ಏನಾರ ಮಾಡಿದ್ರೆ ವಿತಿನ್ ನೋಡ್ರಿ ಇದು ಒಂದು ಗ್ರಾಫ್ ಇಸ್ ಈಕ್ವಲ್ ಟು ಇದು ಒಂದು ಏನು ಗ್ರಾಫ್ ನೋಡತ್ತಿರಲ್ಲ, ಒಂದು ಕ್ಯಾಂಡಲ್, ಅದು ಒಂದು ಕ್ಯಾಂಡಲ್ ಡಿನೋಟ್ಸ್ 1 ಡೇ. ಓಕೆ, ನಾ ಡೈಲಿ ಕ್ಯಾಂಡಲ್ ಹಾಕೀನಿ ಈಗ. ಸೊ ನೀವು ನೋಡ್ಬೋದು, ಇದು 1 2 3 4 5 6 7 8 9 10 11 12 ಡೇಸ್. ವಿತಿನ್ 12 ಡೇಸ್ ನನಗೆ 9% ಪ್ರಾಫಿಟ್ ಕೊಟ್ಟೈತಿ. ಓಕೆ, ಪ್ರಾಫಿಟನ್ನು ನೀವು ಡಿಫೈನ್ ಮಾಡಬೇಕು. ನೀವು ಹೆಂಗೆ ಪ್ರಾಫಿಟ್ ತೊಗೊತೀರಿ ನಿಮಗೆ ಬಿಡ್ತೀನಿ. ನಾನಂತರೂ ಈಗ ಬಾಟಮ್ ಲೆವೆಲ್ಸ್ ಇದೆ. ಸಾರಿ, ಇದು ಬಾಟಮ್ ಲೆವೆಲ್ಸ್ ಒಳಗೆ ಬಂದಾಗ ಹಾಕಿದರೆ 6% ಪ್ರಾಫಿಟ್ ಕ್ಯಾಚ್. 6 to 7%, ಮ್ಯಾಕ್ಸಿಮಮ್ 7% ಟ್ರೈ ಮಾಡ್ತೀನಿ. ಇಲ್ಲ, ಮೋರ್ ದೆನ್ 6% ಟ್ರೈ ಮಾಡ್ತೀನಿ ಕ್ಯಾಚ್ ಮಾಡೋದು. 6% ಮೇಲೆ ನಾನು ಯಾವ್ದಾರು ಸ್ಟಾಕ್ಸ್ ನೋಡಿದೆ ಅಂದರೆ ಎಕ್ಸಿಟ್ ಆಗ್ಬಿಡ್ತೀನಿ.
ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ. ಓಕೆ, 6% ಮೇಲೆ ಯಾಕಂತೀನಿ ಅಂದ್ರೆ ನೀವು ಅಟ್ಲೀಸ್ಟ್ ಬ್ಯಾಂಕ್ ಒಳಗೆ ನಿಮಗೆ ಒಂದು ವರ್ಷಕ್ಕೆ 6% ಬರ್ತೈತಿ. ನಿಮಗಿಲ್ಲ 12 ದಿವ್ಸ ಒಳಗೆ 6% ಮ್ಯಾಲೆ ಕೊಡಾಕತ್ತಾನಂದ್ರೆ ಕಣ್ಣು ಮುಚ್ಚಿ ತೆಗಿಬೇಕು. ಓಕೆ, ಭಾಳ ಗ್ರೀಡಿನೂ ಆಗಕ್ಕೆ ಹೋಗ್ಬಿಡ್ರಿ. ಇದು ನನ್ನ ಟಾರ್ಗೆಟ್ ಇದೆ. ನಾ ಲಾಸ್ ಎಷ್ಟರ ಹೋಗಲಿ ತಡ್ಕೊಳ್ಳೋ ತಾಕತ್ತೈತಿ. ಯಾಕಂದರೆ ಐ ಬಿಲೀವ್, ಫಾರ್ ಎಕ್ಸಾಂಪಲ್ ಈಗ ಏಷ್ಯನ್ ಪೇಂಟ್ ಸ್ಟಾಕ್. ಓಕೆ, ಇಲ್ಲಿ ಏಷ್ಯನ್ ಪೇಂಟ್ಸ್ ಐತಿ. ಈಗ ಇಲ್ಲಿ ನೋಡ್ರಿ, ಇದೆ ಏಷ್ಯನ್ ಪೇಂಟ್ಸ್. ಓಕೆ, ಮೇಲೆ ನೋಡತ್ತಿರಲ್ಲ ಏಷ್ಯನ್ ಪೇಂಟ್ಸ್ ಅದು. ಸೊ ಏಷ್ಯನ್ ಪೇಂಟ್ ಸ್ಟಾಕ್ ಈಸ್ ಅ ರಿಯಲಿ ಗುಡ್ ಫಂಡಮೆಂಟಲಿ ರಿಯಲಿ ಗುಡ್ ಸ್ಟಾಕ್. ಓಕೆ, ಫಂಡಮೆಂಟಲ್ ನಿಮಗೆ ಏನೂ ಪ್ರಾಬ್ಲಮ್ ಬೀಳಂಗಿಲ್ಲ. ಬಟ್ ಆಲ್ಸೋ ಈಗ ರೈಟ್ ನಾವು ಅದರದ್ದು ಡೌನ್ಫಾಲ್ ನಡೆಯತ್ತೈತಿ ಡ್ಯೂ ಟು ಕಾಂಪಿಟೇಷನ್. ಓಕೆ, ಆಮೇಲೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ವರ್ಲ್ಡ್ ವೈಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇವನ್ ಆಫ್ರಿಕಾ ಒಳಗೂ ಅದ್ರದ್ದು ಕಾಂಪಿಟೇಟರ್ಸ್ ಬರಾಕತ್ತಾರ, ಅಲ್ಲೇನೂ ಅದಕ್ಕೆ ಕಾಂಪಿಟೇಷನ್ ಫೇಸ್ ಮಾಡಾಕತ್ತೈತಿ. ಆಮೇಲೆ ಬಿಗ್ಗೆಸ್ಟ್ ಹೊಡ್ತ ಅಂದ್ರೆ ಪೆಟ್ರೋಲಿಯಮ್ದು. ಓಕೆ, ಪೆಟ್ರೋಲ್ ರೇಟ್ ಇದಕ್ಕೆ ಇದು ಪೆಟ್ರೋಲಿಯಮ್ ರಿಲೇಟೆಡ್. ಯಾಕೆ ಪೇಂಟ್ ಒಳಗೆ ಯೂಸ್ ಮಾಡ್ತಾರೆ. ಓಕೆ, ಪೆಟ್ರೋಲ್ದು ರಾ ಮಟೀರಿಯಲ್ಸ್ದು ಹೆಂಗೆ ಮ್ಯಾಲೆ ಕೆಳಗೆ ಹೋಗ್ತೈತಿ, ಇದ್ರದ್ದು ಪ್ರೈಸ್ ಹೆಚ್ಚು ಕಮ್ಮಿ ಆಗಿರ್ತೈತಿ. ಅಲ್ಲಿ ಹೊಡ್ತಾ ಕೊಟ್ಟುಬಿಟ್ಟೈತಿ ಆ ಮಾರ್ಕೆಟ್ ಒಳಗೆ. ಸೊ ಅದರ್ಲಿಂತ ಇವ್ರಿಗೆ ಪ್ರೈಸ್ ಏರ್ಸಾಕೆ ಬರುವಲ್ತು ಡ್ಯೂ ಟು ಕಾಂಪಿಟೇಷನ್. ಕಮ್ಮಿನ ಪ್ರೈಸ್ ಇಡಬೇಕಾಗತ್ತೈತಿ ಅದು ಒಪೋಸ್ ಅನ್ನೋದಕ್ಕೆ ಬಿರ್ಲಾ ಒಪೋಸ್. ಸೊ ಸಿವಿಯರ್ ಕಾಂಪಿಟೇಷನ್ ಕೂಡ ಆಗತ್ತಾರೆ. ಗ್ರಾಸಿಮ್ ಆದಿತ್ಯ ಬಿರ್ಲಾದವರು ಇದ್ರೊಳಗೆ ಎಂಟರ್ ಆಗ್ಯಾರ ಪೇಂಟ್ ಫೀಲ್ಡ್ ಒಳಗೆ. ಸೊ ಅದರಲ್ಲಿಂತ ಹೊಡ್ತಾ ಕೊಡಾಕತ್ತೈತಿ, ಕೆಳಗೆ ಬೀಳಾಕತ್ತೈತಿ. ಬಟ್ ಏಷ್ಯನ್ ಪೇಂಟ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನೀಸ್ ಇನ್ ದ ಹೋಲ್ ವರ್ಲ್ಡ್. ಓಕೆ, ಪೇಂಟ್ ಇಂಡಸ್ಟ್ರಿ ಒಳಗೆ. ಸೊ ಏನು ಹೆದರ್ಬೇಕಾಗಿಲ್ಲ, ಬೀಳ್ತೈತಿ, ಕೆಳಗೆ ಹೋಗ್ತೈತಿ. ಬಟ್ ನನಗೆ ಇದ್ರೊಳಗೆ ಕಾನ್ಫಿಡೆನ್ಸ್ ಐತಿ. ಯಾಕಂದ್ರೆ ನಾ ಫಂಡಮೆಂಟಲಿ ಸ್ಟಡಿ ಮಾಡೀನಿ. ಫ್ಯೂಚರ್ ಗ್ರೋತು ಐತಿ. ಸ್ಲೋ ಇರ್ತೈತಿ. ಓಕೆ, ಬ್ಲೂ ಚಿಪ್ ಸ್ಟಾಕ್ ಇದ್ದಂಗಿದೆ, ಸ್ಲೋ ಇರ್ತೈತಿ. ಬಟ್ ಎಸ್, ಇಟ್ ವಿಲ್ ಗಿವ್ ಗುಡ್ ರಿಟರ್ನ್ಸ್. ಸೊ ಅದ್ರ ಸಂಬಂಧ ನಾ ಯಾವಾಗ ಇಂಥ ಲೆವೆಲ್ಸ್ ಬರ್ತೈತಿ ನಾ ಕಣ್ಮುಚ್ಚಿ ಹಾಕೀನಿ. 6% ಓಕೆ, ಲಾಸ್ ಹೋತು, ನೋ ಇಶ್ಯೂಸ್, ನಾ ವೆಯ್ಟ್ ಮಾಡ್ತೀನಿ. ಮತ್ತು ಈ ಟೈಪ್ ಕ್ರೈಟೇರಿಯಾ ನನಗೆ ಕೊಡ್ತೈತಿ ಏಷ್ಯನ್ ಪೇಂಟ್ಸ್. ಅವಾಗ ಮತ್ತೆ ಆ್ಯಾವ್ರೇಜ್ ಮಾಡ್ತೀನಿ. ಹಂಗೆ ಮಾಡಿ ನಂಗೆ 6 to 7% ನಟ್ ನೋಡಿ ಯಾವಾಗ ನನ್ನ ಟಾರ್ಗೆಟ್ ಬರ್ತೈತಿ ಅವಾಗ ಎಕ್ಸಿಟ್ ಹಾಕೀನಿ. ಇಟ್ ಮೈಟ್ ಟೇಕ್ 1 year, ಇಟ್ ಮೈಟ್ ಟೇಕ್ 12 days, ಇಟ್ ಮೈಟ್ ಟೇಕ್ 30 days, ಇಟ್ ಮೈಟ್ ಟೇಕ್ 6 months. ನಾ ಸ್ಟಾಪ್ ಲಾಸ್ ಇಡೋಂಗಿಲ್ಲ. ನಾ ಹಿಂಗೆ ಆ್ಯಾವ್ರೇಜಿಂಗ್ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಒಂದೇನಂದ್ರೆ ನಿಮ್ಗೆ ಒಂದು ಇನ್ಕಮ್ ಅಂತೂ ಇರಬೇಕು. ನಾನು ನಿಮ್ಗೆ ಸ್ಟಾರ್ಟಿಂಗ್ಲಿಂತ್ರ ವೀಡಿಯೋಸ್ ಹೋಗಿ ಹೇಳ್ಕೊಂಡು ಬರ್ತೀನಿ. ಸ್ಟಾಕ್ ಮಾರ್ಕೆಟಿಗೆ ರಾ ಮಟೀರಿಯಲಿನ ದುಡ್ಡು. ಸೊ ಅದು ದುಡ್ಡು ಇತ್ತಂದ್ರೆ ಅಷ್ಟು ಸ್ಟಾಕ್ ಮಾರ್ಕೆಟ್ ಹೋಗಿ ಬರ್ರಿ, ಇಲ್ಲಾಂದ್ರೆ ಬರಬೇಡ್ರಿ. ನನಗೆ ಕೇಳಿದರೆ ಬ್ಯಾಂಕ್ ಒಳಗೆ ಅಟ್ಲೀಸ್ಟ್ ಒಂದು 5-6 ಲಕ್ಷ ರೂಪಾಯಿ ಡೆಪಾಸಿಟ್ ಇರಬೇಕು ನಿಮಗೆ. ಭಾಳ ಕಮ್ಮಿ ಹೇಳಾಕತ್ತೀನಿ ನಾನು, ಭಾಳ ಅಂದ್ರೆ ಭಾಳ ಕಮ್ಮಿ ಹೇಳಾಕತ್ತೀನಿ. ಹಂಗೆ ನೋಡಿದ್ರೆ 10 ಲಕ್ಷ ರೂಪಾಯಿ ಮೇಲೆ ಇರ್ಬೇಕು ಡೆಪಾಸಿಟ್. ಇಲ್ಲಪ್ಪ, ನಾ ದಿವಾಳಿ ಎದ್ದು ಹೋಗೀನಿ, ನಂಗೆ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಿತ್ತಂದ್ರೂ ಮಿನಿಮಮ್ ನಿಮ್ಮ ಕಡೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಒಳಗೆ ಅನ್ನಾಗತ್ತೀನಿ. ಓಕೆ, ಬ್ಯಾಂಕ್ ಒಳಗೆ ಡೆಪಾಸಿಟ್ ಇರ್ಬೇಕು. ಆವಾಗ ನೀವು ನಿಮ್ಮ ಇನ್ಕಮ್ ಒಳಗಿಂದ ಇದ್ರೊಳಗೆ ಇನ್ವೆಸ್ಟ್ ಮಾಡೋಕ್ಕೆ ಬರ್ರಿ. ಇಲ್ಲ ಅಂದ್ರೆ ಬರೋಕ್ಕೆ ಹೋಗಬೇಡ್ರಿ. ನೀವು ಬ್ಯಾಂಕ್ ಒಳಗೆ 5 ಲಕ್ಷ ರೂಪಾಯಿಗಿಂತ ಕಮ್ಮಿ ದುಡ್ಡು ಮೇಂಟೈನ್ ಮಾಡಿ ಇದಕ್ಕೂ ಒಂದು 500 ರೂಪಾಯಿ ಹಾಕ್ತೀನಿ, ಲಾಸ್ ಹೋಗ್ತೈತಿ. ಹಂಗಿತ್ತಂದ್ರೆ ಮ್ಯೂಚುವಲ್ ಫಂಡ್ ಅದೆಲ್ಲ ಮಾಡಿರಿ. ಟ್ರೇಡಿಂಗ್ ಅಂತೂ ಮಾಡೋಕ್ಕೆ ಇಕ್ವಿಟಿ ಟ್ರೇಡಿಂಗು ಮಾಡೋಕ್ಕೆ ಬರಬೇಡ್ರಿ ನನಗೆ ಕೇಳಿದರೆ. ಸೊ ರಾ ಮಟೀರಿಯಲ್ಸ್ ನಿಮ್ಗೆ ಬೇಕು. ಸೊ ಆ ಬೆಂಚ್ ಮಾರ್ಕ್ ಅಂತ ಇಟ್ಕೋರಿ. ಒಂದು 5 ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ಒಳಗೆ ಇರಬೇಕು. ಅದು ಮುಟ್ಟಬಾರ್ದು ನೀವು. ಅದು ನಿಮ್ಮ ಫ್ಯಾಮ್ಲಿಗಾಗಲಿ, ಅದರಲ್ಲಿಂದ ಬಂದಿರೋ ಬಡ್ಡಿ ಆಗಲಿ ಎಲ್ಲ ನಿಮ್ಮ ಫ್ಯಾಮ್ಲಿಗೆ ಯೂಸ್ ಮಾಡಿರಿ. ಅದನ್ನು ಬ್ಯಾಕಪ್ ಅಂತಾರೆ. ಮಿನಿಮಮ್ ಒಂದು 5 ಲಕ್ಷ ಇರಬೇಕು ನನ್ನ ಪ್ರಕಾರ. ಇದನ್ನು ಟೋಟಲಿ ನನ್ನ ಪಾಯಿಂಟ್ ಆಫ್ ವ್ಯೂ. ಓಕೆ, ಎಲ್ಲರದ್ದು ಬೇರೆ ಪಾಯಿಂಟ್ ಆಫ್ ವ್ಯೂ ಇರ್ತಾವೆ. ನಾವೊಂದು ಬೆಂಚ್ ಮಾರ್ಕ್ ಹಾಕೊಂಡೀನಿ. ನನ್ನ ಅಕೌಂಟ್ ಒಂದು 5 lakhs ಮಿನಿಮಮ್ ಇರಬೇಕು. ಅಂದ್ರಷ್ಟು ನಾ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ನನ್ನ ಕಡೆ ಅಷ್ಟೈತಿ, ಅದಕ್ಕೆ ಮಾಡಾಕತ್ತೀನಿ. ಇದು ಫ್ಯಾಕ್ಟ್ ಹೇಳತ್ತೀನಿ. ಸೊ ಇಷ್ಟೇ ನನ್ನ ಸ್ಟ್ರಾಟಜಿ. ನೀವು ಯಾವುದೇ ಸ್ಟಾಕ್ ಹೋಗ್ರಿ, ಎಲ್ಲ ಸ್ಟಾಕ್ ಒಳಗೂ ನಾ ಇದೇ ಟೈಪ್ ಮಾಡಿದೆ. LIC ಎಸ್, ಇಲ್ಲೇನೋ ಐತೆ ನೋಡ್ರಿ. ಇದ್ರೊಳಗೂ ಟಾರ್ಗೆಟ್. ಬಟ್ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ನನ್ನ ಕಡೆ ದುಡ್ಡು ಇದ್ದಿದ್ದಿಲ್ಲ. ಇಲ್ಲಿ 30 ಲೆವೆಲ್ಸಿಗೆ ಕೆಳಗೆ ಟಚ್ ಆಗೈತಿ. ಇಲ್ಲಿ ಟಚ್ ಆಗೈತಿ. ಇಲ್ಲಿ ಲೋವರ್ ಬ್ಯಾಂಡ್ ಹತ್ರ ಬಂದೈತಿ. ಸೊ ಲೋವರ್ ಬ್ಯಾಂಡ್ ಹತ್ರ ಬಂದಾಗ ಅಂದ್ರೆ ನಾ ಈ ಲೆವೆಲ್ಸ್ ಒಳಗೆ ತೊಗೊಂತಿದ್ದೆ. ಈ ಗ್ರೀನ್ ಕ್ಯಾಂಡಲ್ ಬಿಗ್ ಗ್ರೀನ್ ಕ್ಯಾಂಡಲ್ ಏನಾಗೈತಲ್ಲ, ಈ ಲೆವೆಲ್ ಒಳಗೆ ತೊಗೊಂತಿದ್ದೆ. ಎಸ್,
ಈ ಕ್ಯಾಂಡಲ್ ಒಳಗೆ ತೊಗೊತಿದ್ದೆ ನಾನು, ಬೈ ಮಾಡ್ತಿದ್ದೆ. ಓಕೆ, ಸೊ ಬೈ ಮಾಡಿದ್ರೆ ನೋಡಿರಿ, ಮೇಲೆ ಬೈ ಮಾಡೋನು ಎಷ್ಟು ಕೊಡ್ತೈತಿ? ಎಸ್ ಕೊಟ್ಟೈತಿ, 6% ಕೊಟ್ಟೈತಿ ವಿತಿನ್ 2 ವೀಕ್ಸ್ 6% ಅಚೀವ್ ಮಾಡೈತಿ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್. ನನಗೆ ಇದಕ್ಕಿಂತ ಹೆಚ್ಚಿಗೆ ನಾ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಮಾರ್ಕೆಟ್ಲಿಂದ. ಅದೇ ಏನಾರ ಇದು ಸ್ಟಾಕ್ ಮತ್ತು ಕೆಳಗೆ ಹೋಗಿತ್ತಂದ್ರೆ ಐ ವುಡ್ ಆ್ಯಾವ್ರೇಜ್. ಓಕೆ, ಆ್ಯಾವ್ರೇಜ್ ಅಂತೂ ಮಾಡೋದು. ಈ ಸ್ಟಾಕ್ ಬಂದು LIC. ಓಕೆ, ಇಲ್ಲಿರ್ತೈತಿ, ಇಲ್ಲಿರ್ತೈತಿ ನೋಡಿರಿ. LIC, ದಿಸ್ ಇಸ್ LIC ಲೈಫ್. ಸೊ ಈ ಟೈಪ್ ನೀವು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ಬೇಕು. ಇದು ನನ್ನ ಸ್ಟ್ರಾಟಜಿ. ಓಕೆ, ನೀವು ಹೋಗಬಾರ್ದು. ಓಕೆ, ಇದು ಜಸ್ಟ್ ಫಾರ್ ಸ್ಟಡಿ ಪರ್ಪಸ್. ಇದನ್ನು ಫಾಲೋ ಮಾಡತ್ತೀನಿ. ಈ ಟೈಪ್ 6% ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಒಂದೊಂದು ಸಲ ಏನಾಕೈತಿ, 2 ವೀಕ್ಸ್ ಒಳಗೆ ಕೊಡ್ತೈತಿ. ಇದು 2 ವೀಕ್ಸ್ ತೊಗೊಂಡೈತಿ ಕೊಡೋಕೆ. ಒಮ್ಮೊಮ್ಮೆ 3 ದಿವ್ಸ 4 ದಿವ್ಸಕ್ಕೆ ಟಾರ್ಗೆಟ್ ಕೊಟ್ಬಿಟ್ಟಿರ್ತೈತಿ, ಹೊರಗೆ ಬಂದುಬಿಡ್ತೀನಿ ನಾವು. ಹೆಂಗಂದ್ರೆ ಕೊಡ್ತೈತಂದ್ರೆ ಒಮ್ಮೊಮ್ಮೆ 2 ದಿವ್ಸಕ್ಕೆ ಒಮ್ಮೊಮ್ಮೆ 5% ಮಟ್ಟ ಬಂದುಬಿಡ್ತೈತಿ. ಒಂದು ದಿವ್ಸಕ್ಕೆ 5% ಜಂಪ್ ಆಗಿಬಿಡ್ತೈತಿ. 5% ಅಂದ್ರೆ ನೆಕ್ಸ್ಟ್ ಡೇನ ಜಂಪ್ ಆಗೈತಿ, ನಾ ಕಣ್ಣು ಮುಚ್ಕೊಂಡು ಟಾರ್ಗೆಟ್ ಅಚೀವ್ಡ್ ಅಂತ ಹೊರಗೆ ಬಂದುಬಿಡ್ತೈತಿ. ಇನ್ ಕೇಸ್ 2-3 ಡೇಸ್ ಆದ ಕೂಡಲೇ ಐ ವಿಲ್ ವೆಯ್ಟ್. 6%, 7%, 8% ಬರೋ ಮಟ್ಟ ನಾ ವೆಯ್ಟ್ ಮಾಡ್ತೀನಿ. 7 to 6%. ಓಕೆ, ಮತ್ತು 8% ಇದೆ, ಸಾರಿ, 7 to 6%. ಅದ್ರೊಳಗೆ ಮತ್ತು 20% ನಾ ಇದಕ್ಕೆ ಕೊಡೋದಿರ್ತೈತಿ. ಟ್ಯಾಕ್ಸ್ ಫ್ಲಾಟ್ 20% ಐತಿ. ಸೊ ನನಗೆ ಕೈಗೆ ಬರೋದು 5%. ಚಾರ್ಜಸ್ ಗೀಜರ್ಸ್ ಎಲ್ಲ ತೆಗೆದು ನನಗೆ 5%. ಐ ಆಮ್ ಹ್ಯಾಪಿ. 2 ವೀಕ್ಸ್ ಒಳಗೆ ನಾ 5% ದುಡಿಯಾತೀನಿ. 5 to 6% ನನ್ನ ಕೈಯಾಗೆ ಬರಾಕತ್ತೈತಂದ್ರೆ ಓವರಾಲ್ ಐ ಆಮ್ ವೆರಿ ಹ್ಯಾಪಿ. ಓಕೆ, ಈಗ ನಾ 6% ತೆಗಿತೀನಿ ಅಂತ ಕುಂದ್ರಕ್ಕಾಗಿಲ್ಲ. ಮಾರ್ಕೆಟ್ ಒಮ್ಮೆ 10% ಹೋಗ್ಬಿಟ್ಟಿರ್ತೈತೆ, 10% ಎಕ್ಸಿಟ್ ಹೊಡಿತೀನಿ. ಸೊ ಇದು ಬ್ಯಾಲೆನ್ಸ್ ಮಾಡ್ತೈತೆ. ನನಗೆ ಏನಿದ್ರು 5 to 6% ನನ್ನ ಪ್ರಾಫಿಟ್ ಬಂದಂಗೆ ಆಕೈತಿ ಆಫ್ಟರ್ ಪೇಯಿಂಗ್ ಟ್ಯಾಕ್ಸಸ್ ಆ್ಯಂಡ್ ಚಾರ್ಜಸ್. ಸೊ ದಿಸ್ ಇಸ್ ವಾಟ್ ಹೆಲ್ಪ್ಸ್ ಮೀ ಟು ಕವರ್ ಆಲ್ ದ ಎಕ್ಸ್ಪೆಂಡಿಚರ್ಸ್. ಸೊ ಬ್ಯಾಂಕ್ ನಿಮಗೆ ವರ್ಷಕ್ಕೆ 6% ಕೊಡುವಾಗ ಇಲ್ಲೇ 2 ವಾರ ಒಳಗೆ, ಇಲ್ಲ 10 ದಿವ್ಸ ಒಳಗೆ, ಇಲ್ಲ 5 ದಿವ್ಸ ಒಳಗೂ ಒಮ್ಮೊಮ್ಮೆ ಕೊಡ್ತೈತಿ. ಸೊ ಹಿಂಗೆ ಕೊಡುವಾಗ ಕಣ್ಣು ಮುಚ್ಚಿ ತೆಗಿಬೇಕು. ಸೊ ನಾನು ಇದನ್ನು ಟ್ರೈ ಮಾಡಾಕತ್ತೀನಿ. ಇನ್ನೂ ಅಷ್ಟು ಕೈ ಹಿಡಿದು ಸಿಕ್ಕಿಲ್ಲ. ಒಂದು ಪ್ರಾಬ್ಲಮ್ ಏನಂದ್ರೆ ಕ್ಯಾಪಿಟಲ್ ನನ್ನ ಕಡೆ ಇಲ್ಲ. ನಾನು ಕ್ಯಾಪಿಟಲ್ ಈಗ ಜಮಾ ಮಾಡ್ಕೊಂಡು ಹೊಂಟೀನಿ. ಇದನ್ನೆಲ್ಲ ನಾ ಒಂದು 2 lakh rupees ಆಕೈತಲ್ಲ. ಸೊ 2 lakhsನ ನಾ 20 ಪಾರ್ಟ್ಸೋಗಿ ಡಿವೈಡ್ ಮಾಡ್ತೀನಿ. 20 ಪಾರ್ಟ್ಸೋಗಿ ಡಿವೈಡ್ ಮಾಡಿದರೆ ಎಷ್ಟು ಆಕೈತಿ? 10,000 ಒಂದು ಲಾಟ್ ಇದ್ದಂಗೆ ಅನ್ಕೋರಿ. ಸೊ 2 lakhs ಬಂದಾಗ 20 ಪಾರ್ಟ್ಸನ್ನ ಡಿವೈಡ್ ಮಾಡಿ 10,000 rupees ಬರ್ತೈತಿ. 20 ಪಾರ್ಟ್ಸ್ ಡಿವೈಡ್, ಇಲ್ಲ 10 ಪಾರ್ಟ್ಸ್ ಡಿವೈಡ್ ಮಾಡ್ತೀರಂದ್ರೆ 20,000 ಬರ್ತೈತೆ. ಸೊ 20,000 ನಿಮ್ಮ ಅಕೌಂಟ್ ಒಳಗೆ ಯಾವಾಗಲೂ ಇಟ್ಕೋಬೇಕು. ಇಟ್ಕೊಂಡಾಗ ಈ ಟೈಪ್ ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಒಳಗೆ ಈ ಟೈಪ್ ಎಂಟ್ರೀಸ್ ನಾ ಇಲ್ಲಿ ಮಾಡೋಂಗಿಲ್ಲ, ಇಲ್ಲಿ ಮಾಡ್ತಿದ್ದೆ ನೋಡಿರಿ. ಇಲ್ಲ 100%. ಯಾಕಂದರೆ ಇಲ್ಲಿ ಎಲ್ಲೂ ಹತ್ರ ಇಲ್ಲ. ಇಲ್ಲಿ ಮಟ್ಟ ಬಂದು ಹೋಗೈತಂದ್ರೆ ಇಟ್ ಹ್ಯಾಸ್ ಗಿವನ್ ಅ ಗುಡ್ ಥಿಂಗ್. ಓಕೆ, ಇಲ್ಲಿ ಒಂದು ಸಣ್ಣ ಕ್ಯಾಂಡಲ್ ಒಂದು ಐತೆ, ನಾನು ನೋಡೋವಲ್ಲ ನೋಡ. ಇಲ್ಲ, ಇದು ಆ್ಯಕ್ಚುಲಿ ಚಲೋ ಕೊಟ್ಟೈತೆ. ಹಾಂ, ಈ ಕ್ಯಾಂಡಲ್ ನೋಡತ್ತೀರಿ? ಎಸ್, ದಿಸ್ ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ನಾನು. ಈಗ ನೋಡೋಣ ಬರ್ರಿ ಎಷ್ಟಾಕೈತೆ ಅಂತ. ನಾನು ನೋಡೇ ಇಲ್ಲ. ಫುಲ್ ತೊಗೊರಿ ಈಗ. ಸೊ ಈ ಕ್ಯಾಂಡಲ್ ಒಳಗೆ ಇನ್ವೆಸ್ಟ್ ಮಾಡಿ, ಇದು ಒಂದೇ ದಿವ್ಸದ, ಇದು ಒಂದೇ ದಿವ್ಸ ನೋಡಿರಿ. ಇಲ್ಲಿ 4%. 2 ದಿವ್ಸಕ್ಕೆ 2 ದಿವ್ಸಕ್ಕೆ 5% ಕೊಟ್ಟೈತಿ. 5% ಒಂದಿಲ್ಲ 2 ದಿವ್ಸ ಒಳಗೆ ಒಂದು 5% ಬಂದತ್ತಂದ್ರೆ ನಾನು ಎಕ್ಸಿಟ್ ಹಾಕೀನಿ. ನಂಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದ್ರೊಳಗೆ ಇಟ್ಕೊಳ್ಳೋದಿಲ್ಲ. ಅದನ್ನು ಓಕೆ ನೀವು ಇಟ್ಕೊಂಡು ಬಿಡ್ತೀರಂದ್ರೆ ನೀವು ನೋಡ್ಬೋದು ಎಷ್ಟು 10%. ಓಕೆ, ಈ ಲೆವೆಲ್ಗೂ ತೆಗಿತೀರಂದ್ರೆ 10%. ವಿತಿನ್ 2 ವೀಕ್ಸ್ 10% ಪ್ರಾಫಿಟ್ ಕೊಡ್ತೈತಿ. ಸೊ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಐತೆ ಅಂದ್ರೆ ನೀವು ಇಟ್ಕೊರಿ. ಬಟ್ ನಾನು 6 to 7% ಸ್ಟ್ಯಾಂಡರ್ಡ್ ಎಕ್ಸಿಟ್ ಅಂತ ತಲೆಗೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಟ್ ಕಂಟ್ರೋಲ್ಸ್ ಮೈ ಗ್ರೀಡ್. ಓಕೆ, ನೀವು ಯಾವಾಗ ನೋಡ್ರಿ 10% ತೋರ್ಸಾಗತ್ತೈತಿ, 10% ಬರ್ತೈತೆ ಅಂತ ವೆಯ್ಟ್ ಮಾಡಿದರೆ ಒಮ್ಮೆ 6% ಕೊಟ್ಟು 10-20% ಬಿದ್ದಿರ್ತಾವೆ ಒಮ್ಮೆ ಸ್ಟಾಕ್ಸ್. ಸೊ ಆ ಟೈಪ್ ಫಿಕ್ಸ್ ಮಾಡ್ಕೊರಿ. ನಿಮ್ಮ ಟಾರ್ಗೆಟ್ ಏನೈತಿ, ಲಾಸ್ ತಲೆ ಕೆಡಿಸ್ಕೋಬೇಡ್ರಿ. ಇಕ್ವಿಟಿ ಮಾರ್ಕೆಟ್ ಒಳಗೆ ಸ್ಟಾಪ್ ಲಾಸ್ ಇಡೋದಲ್ಲ. ಇಕ್ವಿಟಿ ಮಾರ್ಕೆಟ್ ಒಳಗೆ ಆ್ಯಕ್ಚುಲಿ ನನಗೆ ಕೇಳಿದರೆ ಟಾರ್ಗೆಟ್ ಇಟ್ಕೋರಿ.
6-7% ಇಟ್ಕೋರಿ. ಯಾವಾಗ ಬರ್ತೈತಿ ಅದ್ರ ರೊಟೇಷನ್ ಏನಾಕೈತಿ ಅದು ಭಾಳ ಇಂಪಾರ್ಟೆಂಟ್. ಇದು ನಾ ಈಗೇನು ಸ್ಟಡಿ ಮಾಡಕತ್ತೀನಲ್ಲ, ದಿಸ್ ವಿಲ್ ಈಗ ನಂಗೆ ಲೇಟ್ ಆಗತ್ತೈತೆ. ಓಕೆ, ಈಗ 3 months ಒಳಗೆ ನಿಮ್ಗೆ ಅದು ಲಿಸ್ಟ್ ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲ ಐತಲ್ಲ, ಒಂದೇ ನಿಮಿಷ ಇದೆ. ನಾನು ಭಾಳ ಕಲಿಯೋದೈತೆ ನಾನು. ಇಲ್ಲ ಇದು ನೋಡಿ, ಇದು ಈ ಥರ ಇದು ಮಾಡ್ಕೊಂಡು ಇಟ್ಕೊಂಡೇನು. ಓಕೆನಾ, ಸ್ಟಾಕ್ಸ್ ಇಲ್ಲಿ ನೋಡ್ಬೋದಲ್ಲ, ಹೆಡ್ಡಿಂಗ್ ಇದು ಹೆಡ್ಡಿಂಗ್ ಇದೆ. ಹಾಂ, ಎಂಟ್ರಿ ಡೇಟ್, ಎಕ್ಸಿಟ್ ಡೇಟ್, ಬೈ ಆ್ಯಾವ್ರೇಜ್, ಎಕ್ಸಿಟ್ ಡೇಟ್, ಎಕ್ಸಿಟ್ ಪ್ರೈಸ್, ಡ್ಯೂರೇಷನ್ ಎಷ್ಟು ದಿವಸ ಆಯ್ತು, ಕ್ಯಾಪಿಟಲ್ ಇಲ್ಲಿ ಮ್ಯಾಲಿನ ತೋರಿಸ್ಬಿಡ್ತೇನೆ. ಇಲ್ಲಿ ನೋಡ್ರಿ ಸ್ಟಾಕ್ ಸಿಂಬಲ್, ಯಾವಾಗ ಸೆಲ್ ಮಾಡೀನಿ, ಏನು ಮಾಡೀನಿ ಎಲ್ಲ ಹಿಂಗೆ ಇಟ್ಕೊಂಡಿರ್ತೇನೆ. ಓಕೆ, ಒಂದು ಡಿವಿಡೆಂಡು ಸಿಕ್ಕೈತೆ 100 rupees. ಯಾವುದಂದ್ರೆ ಅದು ಹೀರೋ ಮೋಟೋಕ್ರಾಪ್ ಕೊಟ್ಟೈತಿ. ಸೊ ಇಷ್ಟ 7 times ನಂಗೆ ಪ್ರಾಫಿಟ್ ಬುಕ್ ಮಾಡೀನಿ. ಇಲ್ಲಿ ನೋಡ್ಬೋದು ಈ ಈ ಈ ಕಾಲಮ್ ಏನೈತಲ್ಲ, ನಾ ಎಷ್ಟು ಪ್ರಾಫಿಟ್ ಮಾಡೀನಿ. ಒಂದು ಸಲ 6.5% ಮಾಡೀನಿ. ಇಲ್ಲ ಐತಲ್ಲ, ಇಲ್ಲ ಐತೆ ನೋಡಿ 6.5%, ಒಂದು 10%, 5%, 5.4%, 6.7%, 5.2%. ಸೊ ಈ ಥರ ಪ್ರಾಫಿಟ್ ಬುಕ್ ಮಾಡೀನಿ. 7 times ಅಷ್ಟೇ ಮಾಡೀನಿ ಲಾಸ್ಟ್ 3 months ಒಳಗೆ. ಓಕೆ, ಈಗ 3 months ಒಳಗೆ 7 times ಮಾಡೀನಲ್ಲ, ಇದು ಫ್ಯೂಚರ್ ಒಳಗೆ ಹೋಗ್ತಾ 3 months ಒಳಗೆ ಎಷ್ಟು ಮಾಡ್ಬೋದು, 30 times ಮಾಡ್ಬೋದು ಬೈ ಪ್ರಾಕ್ಟೀಸ್. ಓಕೆ, ಇದು ಶೇರ್ ಮಾರ್ಕೆಟ್ ಹೆಂಗೆ ನೀವು ರಿಯಲ್ ದುಡ್ಡು ಹಾಕಿ ರಿಯಲ್ ಪ್ರಾಫಿಟ್ ಗಳಿಸೋಕೆ ಚಾಲೂ ಮಾಡ್ತಿರಲ್ಲ, ಅವಾಗ ತಲೆ ಭಾಳ ಓಡೋಕೆ ಚಾಲೂ ಮಾಡ್ತೈತೆ. ಅವಾಗ ನೀವು ಕಣ್ಣಿಟ್ಟು ನೋಡ್ತೀರಿ ನೀವು ಚಾರ್ಟ್ಸ್ನ. ನಾ ಬಿಲೀವ್ ಇಟ್ ಆರ್ ನಾಟ್, ಈಗ 1 ವರ್ಷದಿಂದ 100 ಚಾರ್ಟ್ಸ್ ನೋಡೋಕೆ ಎಷ್ಟು ಟೈಮ್ ತೊಗೊತಿದ್ದೆ ಗೊತ್ತಾ? 5 to 6 hours ತೊಗೊತಿದ್ದೆ. 100 ಚಾರ್ಟ್, ಏಷ್ಯನ್ ಪೇಂಟ್ಸ್ ತೆಗೆದೆ, ಹಿಂದೂಸ್ತಾನ್ ಯೂನಿಲಿವರ್ ತೆಗೆದೆ, ಡಾಬರ್ ತೆಗೆದೆ, ರಿಲಯನ್ಸ್ ತೆಗೆದೆ, LIC ತೆಗೆದೆ, HDFC, SBI, ICICI, ITC, ಏರ್ಟೆಲ್, ಯೆಸ್ ಬ್ಯಾಂಕ್, ಹಿಂಗೆ ತೊಗೋರಿ. ನಾ ಒಟ್ಟು 100 ಸ್ಟಾಕ್ಸ್ ಮಿನಿಮಮ್ ಚಾರ್ಟ್ಸ್ ನೋಡ್ತಿದ್ದೆ. ಓಕೆ, ಈಗ ಲಾಸ್ಟ್ 2 monthsಲಿಂತ್ರ 100 ಚಾರ್ಟ್ಸ್ ನೋಡೋಕೆ ಎಷ್ಟು ಟೈಮ್ ಹಿಡಿಯತ್ತೈತೆ ಗೊತ್ತಾ? 1 hour. ಸೊ ಇಲ್ಲೇ ಇರೋದು ನೋಡ್ರಿ, ನೀವು ಹೆಂಗೆ ಚಾರ್ಟ್ಸ್ ನೋಡ್ಕೊತ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತೀರಿ, ಇದು ನೀರು ಕುಡಿದು ಸುಲಭ ಹಾಕ್ಕೊಂತ ಹೋಗ್ತೈತೆ ಅದು ಕೆಲಸ. ಸೊ ಅದ ಈಗ 1 year ಬ್ಯಾಕ್ ನನ್ನ ಚೆಕ್ ಮಾಡಿದ್ರೆ ನಾ ಚಾರ್ಟ್ ಟ್ರೇಡಿಂಗ್ ತೆಗೆದೆ, ಎಲ್ಲಿ ಏನು ಮಾಡೋದು ಏನೂ ಗೊತ್ತಿದ್ದಿಲ್ಲ. ಈಗ ಪಟ ಚೆಕ್ ಮಾಡಾಕತ್ತೀನಿ, ಪಟ ನೋಡಾಕತ್ತೀನಿ ಎಲ್ಲೈತಿ ಏನೈತಿ. ಸೊ ಹಿಂಗಿರೋದ್ರಲ್ಲಿಂತ ಒಂದು ಇದು ಕಾನ್ಫಿಡೆನ್ಸ್ ಬೆಳೆಯೋಕ್ಕೆ ಚಾಲೂ ಆಕೈತಿ. ನಿಮ್ಮ ಕೆಲಸ ನೀವು ಫಾಸ್ಟ್ ಮಾಡೋಕ್ಕೆ ಚಾಲೂ ಮಾಡ್ತೀರಿ. ಸೊ ದಿಸ್ ಇಟ್ ಸೆಲ್ಫ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಓಕೆ, ನನಗೆ ಆ ಕಾನ್ಫಿಡೆನ್ಸ್ ಐತಿ, ಇವ ಏನು ಮಾಡಾಕತ್ತಾನಪ್ಪ 50,000 ರೂಪಾಯಲ್ಲಿ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಂದು ಫ್ಯೂಚರ್ ನಾನು ನೋಡಾಕತ್ತೀನಿ. ಆಫ್ಟರ್ 10 years ನನ್ನ ಕಡೆ ಈಗ 50,000 ರೂಪಾಯಿ ಐತಿ. 10 years ಆದ ಕೂಡಲೇ ಒಂದು 50 ಬೇಡ, ಒಂದು 10-15 ಲಕ್ಷ ರೂಪಾಯಿ ಅಕೌಂಟ್ ಒಳಗಿತ್ತಂದ್ರು ನಾ ಗೆದ್ದೆ. ಯಾಕೆ ಗೊತ್ತು? 10 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೈತವ. 10 ವರ್ಷ. ಈಗ ನಾನು 1 ವರ್ಷ ಒಳಗೆ 100 ಚಾರ್ಟ್ಸ್ ನೋಡೋದು 6 hours ತೊಗೊತಿದ್ದೆ. ಈಗ ಬರೀ 1.5 hour ತೊಗೊಳತ್ತೀನಿ. 6 years ಆದ ಅದ ಈಗ ಮತ್ತು ಇನ್ನೊಂದು 2 years ಆದ ಕೂಡಲೇ ಯಾವ ಚಾರ್ಟ್ ಎಲ್ಲೆಲ್ಲಿ ಅದಾವು, ಹೆಂಗೆ ತೊಗೋಬೇಕು, ಏನು ತೊಗೋಬೇಕು ಎಲ್ಲ ಪಟಕ್ನ ಕಂಡು ಹಿಡಿತೀನಿ. ಅದು ಎಕ್ಸ್ಪೀರಿಯನ್ಸ್. ಓಕೆ, ಪ್ರೈಸ್ ಆ್ಯಕ್ಷನ್ ನೋಡಿ, ಆಮೇಲೆ ಇಂಡಿಕೇಟರ್ಸ್ ನೋಡಿ, ಅವೆಲ್ಲ ಕಲಿತೀರಿ. ಇದು ಬೈ ಪ್ರಾಕ್ಟೀಸ್ ಬರ್ತೈತೆ. ಇದಕ್ಕೆ ಫುಲ್ ಟೈಮ್ ಕೊಟ್ಟಾಗ ನೀವು ಕಲಿತೀರಿ. ಆಮೇಲೆ ಇಲ್ಲ ಫುಲ್ ಟೈಮ್ ಅಂದ್ರೆ ಅಪ್ಪಿತಪ್ಪಿನೂ ಜಾಬ್ ಬಿಟ್ಟು ಇದನ್ನು ಫುಲ್ ಟೈಮ್ ಮಾಡ್ತೀನಿ ಅಂತ ಬರೋಕ್ಕೆ ಹೋಗ್ಬೇಡ್ರಿ. ನಾನಂತೂ ನಿಮ್ಗೆ ಹೇಳ್ಕೊತ ಬಂದೇನು, ಆಪ್ಷನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಉಪಯೋಗ ಇಲ್ಲ. ನಾ ಎಲ್ಲ ಟ್ರೈ ಮಾಡಿ ಬಿಟ್ಟೀನಿ, ಭಾಳ ಜನ ನೋಡೋದು ಬಿಟ್ಟೀನಿ. ಒಬ್ಬರ ಸಕ್ಸಸ್ಫುಲ್ ಆಪ್ಷನ್ಸ್ ಒಳಗೆ ನಮ್ಮ ದೋಸ್ತರ ಸರ್ಕಲ್ ಒಳಗೆ ಒಬ್ಬರೂ ಇಲ್ಲ. ಎಷ್ಟು ಜನ ಅದ್ರ ಬಗ್ಗೆ ನಾ ಮಾತಾಡೋಂಗಿಲ್ಲ. ಆಪ್ಷನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇನಿಷಿಯಲಿ ಬಂದಾಗ.
ಒಂದು 3-4 ವರ್ಷ ಟೈಮ್ ಕಳೀರಿ ಮಾರ್ಕೆಟ್ ಒಳಗೆ. ಆಮೇಲೆ ನಿಮಗೆ ಏನಾರ ಆಪ್ಷನ್ಸ್ ಮಾಡ್ಬೇಕಂತಿತ್ತಂದ್ರೆ ಡೆಫಿನೆಟ್ಲಿ ಮಾಡಿರಿ, ಬ್ಯಾಡ್ ಅನ್ನಂಗಿಲ್ಲ. ಅವಾಗ ಎದಕ್ಕಂದ್ರೆ ಈಗ ನನಗೂ ಒಂದು 2 ಇಯರ್ಸ್ ಆದ ಕೂಡ ನಂಗೆ ನಾಲೆಜ್ ಬಂದೈತಿ. ಅದು ಇದು ಹೆಂಗಿರ್ಬೇಕಂದ್ರೆ ನಿಮ್ಗೆ ಅದು ಕನ್ವಿಕ್ಷನ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ₹10,000 ಆಪ್ಷನ್ಸ್ ಟ್ರೇಡ್ ಮಾಡಾಕತ್ತೀರಂದ್ರೆ ಒಂದು 10 ವರ್ಷ ಆದ ಕೂಡಲೇ ₹1,00,00,000 ನೀವು ಆಪ್ಷನ್ಸ್ ಟ್ರೇಡ್ ನೋಡ್ಬೇಕು ನಿಮ್ಮ ಕಣ್ಣಾರೆ. ನಿಮ್ಮ ಫ್ಯೂಚರ್ ನೀವು ನೋಡ್ಬೇಕದು. ಅದು ನಿಮ್ಗೆ ಏನಾರ ಅದು ಕನ್ವಿಕ್ಷನ್ ಸಿಗಲಿಲ್ಲ, ಓಕೆ ನಾವು ಈಗ ₹10,000 ಮಾಡಾಕತ್ತೀನಿ, ನಾಳೆ ₹10,00,000 ಆಪ್ಷನ್ಸ್ ಒಳಗೆ ಟ್ರೇಡ್ ಮಾಡ್ತೀನಿ, ಇಲ್ಲ ₹1,00,00,000 ಹಾಕಿನೂ ಟ್ರೇಡ್ ಮಾಡ್ತೀನಿ ಅನ್ನೋದು ನಿಮ್ಮ ಕನ್ವಿಕ್ಷನ್ ಬರ್ವಲ್ತಂದ್ರೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಯು. ಸಿಂಪಲ್. ಈಗ ನಾ ₹10,000 ಟ್ರೇಡ್ ಮಾಡೀನಿ, ಎಷ್ಟೋ ಸಲ ಟ್ರೇಡ್ ಮಾಡೀನಿ. ಬಟ್ ನನಗೆ ಅದು 10,000 1,00,00,000 ಇಲ್ಲ 5,00,00,000 ಹಾಕಿ ಆಪ್ಷನ್ಸ್ ಒಳಗೆ ಟ್ರೇಡ್ ಮಾಡೋಣ, ಅದು ನನ್ನ ಕಣ್ಣಾಗ ಬರೋಂಗೇ ಇಲ್ಲ. ಯಾಕೆ? ಲಾಸ್ ಹೆಂಗೈತಿ? 1,00,00,000 ಅಲ್ಲ 10,00,00,000 ಹಾಕಿದ್ರೆ ಗುಳುಮ್ ಅಂತೈತಿ ಆಪ್ಷನ್ಸ್. ಸೊ ಇಕ್ವಿಟಿ ಹಂಗಲ್ಲ, ಸ್ವಿಂಗ್ ಟ್ರೇಡಿಂಗ್ ಹಂಗಲ್ಲ, ನಿಮ್ದು ದುಡ್ಡು ಝೀರೋ ಆಗಂಗಿಲ್ಲ. ಈಗ ನಿಫ್ಟಿ 50 ಸ್ಟಾಕ್ ಒಳಗೆ ಮೊನ್ನೆ ಇನ್ಸೆಂಟ್ ಬ್ಯಾಂಕ್ ಬಿದ್ದೈತಿ, ಝೀರೋ ಆಗೈತಿ? ಇಲ್ಲ. ಯಾವಾಗ ಝೀರೋ ಆಕೈತಿ? ಯಾವಾಗೂ ಇಲ್ಲ, ಅಲ್ಲೇ ಇರೋದು. ಎಸ್ ಬ್ಯಾಂಕ್ ಯಾ ನಮೂನಿ ಬಿದ್ದೈತಿ? ಝೀರೋ ಆಗೈತಿ? ಇಲ್ಲ. ರೈಟ್ ವೇ ಆ್ಯಾವ್ರೇಜ್ ಮಾಡ್ಕೊತ ಬಂದಿದ್ರೆ ಆ ಮನುಷ್ಯಾಗೆ ಈಗೂ ಅದನ್ನು 6% to 7% ಪ್ರಾಫಿಟ್ ಒಳಗೆ ತಂದು ಹೊರಗೆ ಬರೋ ಚಾನ್ಸ್ ಇರ್ತೈತೆ. ರೈಟ್ ವೇ. ಫಾರ್ ಎಕ್ಸಾಂಪಲ್ 10% ಬಿತ್ತು ಹಾಕಿರಿ, ಮತ್ತು ಇನ್ನೊಂದು 10% ಬಿತ್ತು, ಆ್ಯಾವ್ರೇಜ್ ಮಾಡಿರಿ. ಹಂಗೆ ಆ್ಯಾವ್ರೇಜ್ ಸಣ್ಣ ಅಮೌಂಟ್. ಈಗ ಎಷ್ಟು ₹7 ಮಟ್ಟ ಹೋಗಿತ್ತಪ್ಪ. ₹7 ಹೋದಾಗ ನೀವು ಏನಾರ ಕರೆಕ್ಟಾಗಿ ಎಷ್ಟು ಆ್ಯಾವ್ರೇಜ್ ಮಾಡ್ಕೊಂಡು ಬಂದಿದ್ರಿ ಅಷ್ಟು ಮತ್ತು ಆ್ಯಾವ್ರೇಜ್ ಮಾಡಿದ್ರಿ ಅಂದ್ರೆ ಈಗ ಮತ್ತು ಬ್ರೇಕ್ ಇವನ್ ಇಲ್ಲ, ನೀವು 6% ಪ್ರಾಫಿಟ್ 100% ಬರ್ತಿದ್ರಿ. ಓಕೆ, ಆ ಕನ್ವಿಕ್ಷನ್ ನಿಮಗೆ ಬರಬೇಕು. ಸೊ ಅದು ಕನ್ವಿಕ್ಷನ್ ಬರಬೇಕಂದ್ರೆ ನಿಮಗೆ ಫಂಡಮೆಂಟಲ್ಸ್ ಓದಕ್ಕೆ ಬರಬೇಕು. ಓಕೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್, ಹೌ ಇಟ್ ವರ್ಕ್ಸ್. ಏನು ಆಕೈತಿ ಮಾರ್ಕೆಟ್ ಒಳಗೆ. ನಾವು ದುಡ್ಡು ಹಾಕಿದಾಗ ಲಾಸ್ ಆದರೆ ಯಾವ ಟೈಪ್ ಬಿಹೇವ್ ಮಾಡ್ತೈತಿ, ಜನ ಯಾವ ಟೈಪ್ ಬಿಹೇವ್ ಮಾಡ್ತಾರೆ, ಎಲ್ಲಿ ತೊಗೊತಾರೆ, ನಿಮ್ಗೆ ಅದು ಗೊತ್ತಿರಬೇಕು. ನೀವು ದುಡ್ಡು ಆ್ಯಾವ್ರೇಜ್ ಮಾಡಿದಾಗ ಬ್ರೇಕ್ ಇವನ್ ಬಂದಾಗ ತೆಗಿಬೇಕು, ಪ್ರಾಫಿಟ್ ಬಂದಾಗ ತೆಗಿಬೇಕು, ಅವೆಲ್ಲ ಎಡ್ಜ್ ನಿಮ್ಮ ಮಾರ್ಕೆಟ್ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಕೈತೆ. ಓಕೆ, ನನಗೂ ಇದು 2 ವರ್ಷ ಟೈಮ್ ಸ್ಪೆಂಡ್ ಭಾಳ ಕಲ್ತೀನಿ. ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡಿದ ಕೂಡ ಇದು ಎಲ್ಲ ನಂಗೆ ಅಂಡರ್ಸ್ಟ್ಯಾಂಡ್ ಆಗತ್ತೈತಿ. ಅದೇ ಹೇಳಿದೆಲ್ಲ. ಈಗ 1 hour ಒಳಗೆ ಮೋರ್ ದ್ಯಾನ್ 100 ಚಾರ್ಟ್ಸ್ ರೀಡ್ ಮಾಡ್ತೀನಿ. ಆಮೇಲೆ ಒಬ್ಬೊಬ್ಬರು ಸ್ಕ್ರೀನರ್ ಒಳಗೆ ಹೋಗಿ RSI ಬಾಟಮ್ ಲೆವೆಲ್ ಬಂದೈತಿ, ಇವಿಷ್ಟು ಸ್ಟಾಕ್ಸ್ ಚೆಕ್ ಮಾಡಿ ಆ ಟೈಪ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ನನ್ನ ಪ್ರಕಾರ. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳತ್ತೀನಿ. ಯಾಕೆ? ನೀವು ಚಾರ್ಟ್ ರೀಡಿಂಗ್ ಮಾಡಿದಾಗ ನಿಮ್ಗೆ ಅದ್ರದ್ದು ನೆಕ್ಸ್ಟ್ ಲೆವೆಲ್ ಎಡ್ಜ್ ಸಿಗ್ತೈತಿ. ನನಗೂ ಸಿಕ್ಕಿಲ್ಲ. ಯಾಕಂದ್ರೆ ಕರೆಕ್ಟ್ ಸ್ಟಡಿ ಮಾಡಿಲ್ಲ ನಾನು. ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಇನ್ನೂ ಟೈಮ್ ಹೋಗ್ಬೇಕು. ಬರೀ 100 ಚಾರ್ಟ್ಸ್ ರೀಡ್ ಮಾಡತ್ತೀನಿ. ಆ್ಯಕ್ಚುಲಿ ಡೈಲಿ 500 ಚಾರ್ಟ್ಸ್ ರೀಡ್ ಮಾಡಬೇಕು. ಎಸ್, ನಿಮ್ಗೆ 500 ಚಾರ್ಟ್ಸ್ ರೀಡ್ ಮಾಡಿದಾಗ ನಿಮ್ಗೆ 500 ಕಂಪ್ನಿಗಳ್ದು ತಲೆಯಾಗ ಉಳಿತೈತಿ. ಈಗ ನಾನು 100 ಚಾರ್ಟ್ ಓದಾಕತ್ತೀನಿ. ಲಾಸ್ಟ್ 6 ತಿಂಗಳಂದು ಬಾಯಾಗ ಒಂದು 25-30 ಕಂಪ್ನಿಗೆ ಪರ್ಫೆಕ್ಟ್ ತಲೆಯಾಗ ನೆನಪದಾವೆ. 100 ಚಾರ್ಟ್ಸ್ದು ನೆನಪು ಉಳಿವನು. ಇದು ರಾಂಗ್ ಇದೆ. ಅದು 500 ಚಾರ್ಟ್ಸ್ ಓದಾಕತ್ತೆ ಅಂದ್ರೆ 50 ಸ್ಟಾಕ್ಸ್ದಾರ ತಲೆಯಾಗ ಉಳಕ್ಕೆ ಚಾಲು ಹೋಗ್ತಾವೆ. ಅವಾಗ ಪಟ್ ತೆಗಿತೀನಿ, ಎಲ್ಲಿ ಏನು ಮಾಡ್ತೈತೆ ಪಟ್ ಮಾಡ್ತೀನಿ. ಸ್ಕ್ರೀನರ್ ನೋಡ್ರಿ, ನಿಮಗೆ ಟಾಪ್ 5 ಸ್ಟಾಕ್ಸ್ ಬಿಡ್ತಾವೆ, ಟಾಪ್ 10 ಸ್ಟಾಕ್ಸ್ ಸಿಕ್ಬಿಡ್ತಾವೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಭಾವ್ ಬೋಲ್ತಾ ಯಾರು ಹೇಳಿದ್ದು ಗೊತ್ತಿದೆ? ರಾಕೇಶ್ ಜುಂಜುನ್ವಾಲ ಅವ್ರು ಹೇಳಿದ್ದ. ಅದು ಡ್ಯಾಮ್ ಖರೆ ಐತ್ರಿಪ್ಪ. ನಿಮಗೆ ಅದು ಗ್ರಾಫ್ ನೋಡೋಕ್ಕೆ, ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತೀರಿ, ಗ್ರಾಫ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಡಿಫ್ರೆಂಟ್ ಕ್ಯಾಂಡಲ್ ಸ್ಟಿಕ್ಸ್ ಹಾಕಿ ನೋಡ್ತೀರಿ, ನಿಮ್ಗೆ ಅದು ಮಾತಾಡೋಕ್ಕೆ ಚಾಲೂ ಮಾಡ್ತಾವೆ. ಓಕೆ, ಇದು ಆನೆಸ್ಟ್ಲಿ ಹೇಳ್ತೀನಿ. ಚಾರ್ಟು ಯಾರು ಓದ್ತಾರಲ್ಲ ಅವರಿಗೆ ನಾನು ಏನು ಹೇಳತ್ತೀನಿ 101% ಅಂಡರ್ಸ್ಟ್ಯಾಂಡ್ ಆಕೈತೆ. ಸೊ ಚಾರ್ಟ್ಸ್ ಓದ್ರಿ, ಡೈಲಿ 500 ಚಾರ್ಟ್ಸ್ ಓದ್ರಿ. ಯಾವ್ದಾರ ಕಂಪ್ನಿ ತೆಗೀರಿ, ಈಚ್ ಆ್ಯಂಡ್ ಎವ್ರಿ ಕಂಪ್ನಿ ಚಾರ್ಟ್ಸ್ ತೆಗೀರಿ, ಏನು ಆಗತ್ತೈತೆ ನೋಡಿರಿ. ಫಂಡಮೆಂಟಲ್ ಚೆಕ್ ಮಾಡಿರಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನೈತಿ ನೋಡಿರಿ, PB ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ, ಅದರದ್ದು ಪ್ರೀವಿಯಸ್ 10 ಇಯರ್ಸ್ದು ಇದು ಪ್ರಾಫಿಟ್ ಎಷ್ಟೈತಿ ನೋಡಿರಿ, ಚೆಕ್ ಮಾಡಿರಿ. ಪರ್ಸೆಂಟೇಜ್ ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟೈತಿ, 5 ಇಯರ್ಸ್ ಆ್ಯಾವ್ರೇಜ್ ಪ್ರಾಫಿಟ್ ಎಷ್ಟೈತಿ, ಎಷ್ಟು ಪರ್ಸೆಂಟೇಜ್ CAGR ಕೊಡಾಕತ್ತೈತಿ, ಎಲ್ಲ ಚೆಕ್ ಮಾಡಿರಿ. ಈಚ್ ಆ್ಯಂಡ್ ಎವ್ರಿ ಕಂಪ್ನಿದು ಡೈಲಿ ಚೆಕ್ ಮಾಡ್ತಿರ್ಬೇಕು. ಅವಾಗ ತಲೆಯಾಗ ಏನೇನೋ ಹೊಳಿತಿರ್ತೈತಿ, ಪಟ್ಟು ಹೊಡ್ಯಕ್ಕೆ ಚಾಲು ಆಗ್ತೈತಿ. ಸೊ ಎಸ್, ಇದು ಭಾಳ ಇಂಪಾರ್ಟೆಂಟ್. ಓಕೆ, ವಿಡಿಯೋ ಯಾಕೋ ಭಾಳ ದೊಡ್ಡದಾಗ ಅನ್ಸಾಗತ್ತೆ. ಏನೇನೋ ಹೇಳ್ಕೊತ ಹೊಂಟು ಬಿಟ್ಟೆ, ತಲೆಯಾಗ ಬಂದಿದ್ದು.
ಬಟ್ ಎಸ್ ಸ್ಟಾಕ್ಸ್ ಅಂದರೆ ಇದೆ ನೋಡಿರಿ, ಇದ್ರದ್ದು ಮಜಾ ನಾಲೆಜ್ ಸಿಗಾಕತ್ಕೊಳ್ಳಿ. ಓಕೆ, ಇಲ್ಲಿ ನೋಡಿರಿ ಇದು ಪ್ರಾಫಿಟ್ ಸೆಕ್ಷನ್. ಓಕೆ, ಗ್ರ್ಯಾಂಡ್ ಟೋಟಲ್ 610, ನಾ 600 ರೂಪೀಸ್ ಮಟ್ಟ ಪ್ರಾಫಿಟ್ ಮಾಡೀನಿ. ಸೊ ವೆರಿ ಗುಡ್. ಇದು ಲಾಸ್ಟ್ 1 ತಿಂಗ್ಳು ಒಳಗೆ ಮಾಡಿದ್ದ, ಅಲ್ಲಿ ಮಟ್ಟ ಫುಲ್ ಲಾಸ್ ಆಯಿತು. ಫಸ್ಟ್ 2 ಮಂತ್ಸ್ ಅಂತೂ ಝೀರೋ ಇದು ಲಾಸ್ಟ್ 1 ಮಂತ್ ಒಳಗೆ 35,000 ರೂಪೀಸಿಗೆ ಬಂದಿರೋದು ಇದು. ಆಮೇಲೆ ನಾ ಏನು ಇನ್ವೆಸ್ಟ್ ಮಾಡೀನಿ ಅದಕ್ಕೆ ಬಂದಿಲ್ಲ, ಅದಕ್ಕೆ ಈ ಮಂತ್ ಬರಬೇಕಾಗಿತ್ತು, ಬಟ್ ಮತ್ತೆ ಲಾಸ್ ಒಳಗೆ ಹೋಗಿತ್ತು. ಮಾರ್ಕೆಟ್ ಹಂಗೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಮೈ ಸಿಂಪಲ್ ಸ್ಟ್ರಾಟಜಿ. ಇದನ್ನು ಯಾರು ಬೇಕಾದವ್ರು ಯೂಸ್ ಮಾಡ್ಬೋದು. ಓಕೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಮತ್ತು ನಾದರಾಯಣ ಎನ್ವೆಲಪ್ ವಾಟ್ಸನ್ ಅಂತ ಲೋವರ್ ಬ್ಯಾಂಡ್ ಬಂದಾಗ ಬೈ ಮಾಡಿರಿ. ನಿಮ್ಗೆ 6% ಪ್ರಾಫಿಟ್ ಬಂದಾಗ ಸೆಲ್ ಮಾಡಿರಿ, 6 to 7%. ಇಲ್ಲಾಂದರೆ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಬಂದಾಗ ಸೆಲ್ ಮಾಡಿರಿ. ಬಟ್ 6% ಮಿನಿಮಮ್ ಟಾರ್ಗೆಟ್ ಇಟ್ಕೋರಿ. 6% ಅಬೋವ್ ಬಂದಾಗ ಸೆಲ್ ಮಾಡೋದು ತಲೆಗೆ ಇಟ್ಕೋರಿ. ಗ್ರೀಡಿ ಆಗಿಬಿಡ್ರಿ. ಇಲ್ಲಿ ಬಂದೈತಿ ಮ್ಯಾಲಿನ ಅಪ್ಪರ್ ಬ್ಯಾಂಡ್ ಹೋದಾಗ ಸೆಲ್ ಮಾಡೋಣ ಹಂಗೆ ಕುಂದರ್ಬೇಡ್ರಿ. ಯಾವಾಗ ಗಜ್ಜು ಕೊಡ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಪ್ರಾಫಿಟ್ ಯಾವಾಗ ಬರ್ತೈತಿ 100%. ಈಗ ನಿಮಗೆ ಒಂದು ಬ್ಯಾಂಕ್ ಒಳಗೆ 1 ಲಕ್ಷ ರೂಪಾಯಿ ಇಟ್ಟರೆ 6,000 ರೂಪಾಯಿ ದುಡಿಬೇಕಂದ್ರೆ 1 ವರ್ಷ ಬೇಕು. ಅದೇ ನಿಮಗೆ ಸ್ಟಾಕ್ಸ್ ಒಳಗೆ 10-15 ದಿವ್ಸ ಒಳಗೆ ಕೊಡಾಕತ್ತೈತಂದ್ರೆ ಖುಷಿಲೇ ಎಕ್ಸಿಟ್ ಆಗಿರಿ. ಗ್ರೀಡಿ ಇದೆ. ನೀವು ಟಾರ್ಗೆಟ್ ಏನು ಫಿಕ್ಸ್ ಮಾಡ್ಕೊತಿರಲ್ಲ, ಇದೇ ನಿಮ್ದು ಏನಂತಾರೆ ಡಿಸಿಪ್ಲಿನ್. ಗ್ರೀಡಿನೆಸ್ ಅನ್ನು ತೆಗ್ದ ಬಿಡ್ತೈತೆ ಅದು. ಸೊ ಪ್ರಾಫಿಟ್ 100% ಫಿಕ್ಸ್ ಮಾಡ್ಕೊರಿ. ಆಪ್ಷನ್ಸ್ ಬಗ್ಗೆ ನಾ ಏನು ಹೇಳಿರಪ್ಪ, ನಾ ಆಪ್ಷನ್ಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇಕ್ವಿಟಿ ಬಗ್ಗೆ ಅಷ್ಟು ಹೇಳ್ತೀನಿ. ಎಷ್ಟು ಲಾಸ್ ಆದರೂ ತಲೆ ಕೆಡಿಸ್ಕೋಬೇಡ್ರಿ. ಟಾಪ್ ನಿಫ್ಟಿ 50 ಸ್ಟಾಕ್ಸ್, ನಿಫ್ಟಿ ನೆಕ್ಸ್ಟ್ 50 ಅಂದರೆ ಟಾಪ್ 100 ಸ್ಟಾಕ್ಸ್ ನಿಫ್ಟಿ ಒಳಗಿರುವ. ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಲೇ ಹೋಗಬೇಡ್ರಿ. ಇಂಡೆಕ್ಸ್ ಒಳಗೆ ಯಾವ ಸ್ಟಾಕ್ಸ್ ಅದಾವೆ ಅವು ನೋಡಿರಿ. ಯಾಕಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವ ಸ್ಟಾಕ್ಸ್ ಇರ್ತಾವೆ ಒಮ್ಮೊಮ್ಮೆ ನಿಫ್ಟಿ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ಸ್ಟೆಂಟ್ ಬ್ಯಾಂಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರೈಟ್ ನಾವು 50,000 crores ಐತಿ. ಬಟ್ ಆಲ್ಸೋ ಅದು ನಿಫ್ಟಿ 50 ಒಳಗೆ ಐತಿ ಸ್ಟಾಕ್ ಇನ್ನು. ಓಕೆ, ಸೊ ಇದು ಇಂಪಾರ್ಟೆಂಟ್. ನಿಮಗೆ ಇದೆಲ್ಲ ಗೊತ್ತಿರ್ಬೇಕು. ಫ್ಯೂಚರ್ ಒಳಗೆ ಹೋದಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಎಸ್, ಐ ಹೋಪ್ ಯು ಗೈಸ್ ಗಾಟ್ ಮೈ ಸ್ಟ್ರಾಟಜಿ. ಇಷ್ಟ ಸಿಂಪಲ್ ಸ್ಟ್ರಾಟಜಿ ಇದೆ. ಕೆಳಗೆ ಬಂದ ಎರಡೂ ನನಗೆ ಬಾಟಮ್ ಲೆವೆಲ್ ಒಳಗೆ ಸಿಕ್ಕಾಗ ನಾ ಬೈ ಮಾಡ್ತೀನಿ. 6% ಪ್ರಾಫಿಟ್ ಬಂದಾಗ ಎಕ್ಸಿಟ್ ಮಾಡ್ತೀನಿ. ಸಿಂಪಲ್ ಸ್ಟ್ರಾಟಜಿ. ಟಾಪ್ 100 ಇಂಡೆಕ್ಸ್ ಸ್ಟಾಕ್ಸ್. ಓಕೆ, ನಿಫ್ಟಿ 50 ಇಂಡೆಕ್ಸ್ ಸ್ಟಾಕ್ಸ್, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಸ್ಟಾಕ್ಸ್, ಟಾಪ್ 100 ಇಂಡೆಕ್ಸ್ ಸ್ಟಾಕ್ಸ್ ಒಳಗಷ್ಟೇ ಇನ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾಕಂದ್ರೆ ಇವು ಮ್ಯಾಕ್ಸಿಮಮ್ ದೀಸ್ ಆಲ್ ಆರ್ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್. ಇಟ್ ಈಸ್ ನಾಟ್ ದ್ಯಾಟ್ ಅವು ಬೆಳಂಗೆ ಇಲ್ಲ, ಕೆಳಗೆ ದಿವಾಳಿ ಎದ್ದು ಇಲ್ಲ ಅನ್ನೋದು ಇಲ್ಲೇ ಇಲ್ಲ. ಇಂಡಸ್ಇಂಡ್ ಬ್ಯಾಂಕ್ದ ಎಕ್ಸಾಂಪಲ್ ನಿಮ್ಗೆ ಗೊತ್ತೈತಿ, ಎಸ್ ಬ್ಯಾಂಕ್ದ ಎಕ್ಸಾಂಪಲ್ ನಿಮ್ಗೆ ಗೊತ್ತೈತಿ. ಮೋಸ್ಟ್ ಪ್ರಾಬಬಲಿ ಬ್ಯಾಂಕ್ಸ್ ಒಳಗೆ ಇವು ಹೊಡ್ತಾ ಬೀಳ್ತಾವೆ. ಸೊ ಎಲ್ಲ ಏನು ಮಾಡ್ತೀರಿ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡಿರಿ. ಇದನ್ನು ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ತೊಗೊರಿ. ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂಸ್ ಹೇಳತ್ತೀನಿ. ಇದೇನು ಹಾರ್ಡ್ ಫ್ಯಾಕ್ಟ್ ಇಲ್ಲಿ ಬರ್ತೈತೆ ಅಂದ್ರೆ ಮ್ಯಾಲೆ ಹೋಗಬಿಡ್ತೈತೆ ಅಂತಿಲ್ಲ. ಇಲ್ಲಿ ಬಂದು ಮತ್ತು ಕೆಳಗೂ ಬೀಳೋ ಚಾನ್ಸ್ ಇರ್ತೈತೆ. ಓಕೆ, ಇದೇ ಈ ಕ್ರೈಟೇರಿಯಾ ಏನು ಹೇಳಾಕತ್ತೀನಲ್ಲ, ಎರಡೂ ಕಡೆ ಬಂದು ಇನ್ನೂ ಕೆಳಗೆ ಬೀಳೋ ಚಾನ್ಸು ಇರ್ತಾವೆ. ಕೆಳಗೆ ಬಿದ್ದಾಗ ನನ್ನ ಕಡೆ ಅಷ್ಟು ದುಡ್ಡು ಐತಿ, ನಾ ಆ್ಯಾವ್ರೇಜ್ ಮಾಡ್ತೀನಿ. ಎಷ್ಟರ ಕೆಳಗೆ ಹೋಗಲಿ ಮತ್ತು ಆ್ಯಾವ್ರೇಜ್ ಮಾಡ್ತೀನಿ. ಅದನ್ನು ಬ್ರೇಕ್ ಇವನ್ ಇಲ್ಲ 6% ಅಬೋವ್ ಬಂದಾಗ ನಾ ಸೆಲ್ ಮಾಡ್ತೀನಿ. ಭಾಳಷ್ಟು ಡೌನ್ಫಾಲ್ ಆದರೆ ಈಗ ಇಂಡಸ್ಇಂಡ್ ಬ್ಯಾಂಕ್ ಆಗೈತಿ, ಅದಕ್ಕೆ ಬರೀ ಬ್ರೇಕ್ ಇವನ್ನ ಇಲ್ಲ ಸ್ಮಾಲ್ ಲಾಸ್ ತೊಗೊಂಡು ಎಕ್ಸಿಟ್ ಆಗಿ ಟ್ರೈ ಮಾಡ್ತೀನಿ. ಸೊ ಈ ಟೈಪ್ ಸ್ಟ್ರಾಟಜೀಸ್ ಮಾಡೀನಿ. ಸ್ಟ್ರಾಟಜೀಸ್ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ರೊಳಗೆ ನಾ ಹೇಳಲಿಲ್ಲ. ಇನ್ನೂ ಭಾಳಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವೆ. ಜಸ್ಟ್ ಮ್ಯಾಲಿನ 1-2 ಸ್ಟೆಪ್ಸ್ ಹೇಳೀನಿ ನಿಮಗೆ. ಇದು ಬೈ ಮಾಡೋ ಕ್ರೈಟೇರಿಯಾ 2 ಇಂಡಿಕೇಟರ್ಸ್ ತೊಗೊಂಡು. ಇದು ನಾದರಾಯಣ ವಾಟ್ಸಪ್ ಎನ್ವೆಲಪ್ ಅವಾಗ ಚೇಂಜ್ ಮಾಡ್ತಿರ್ತೀನಿ. ಓಕೆ, ಇದನ್ನು ಪರ್ಮನೆಂಟ್ ಅಲ್ಲಿದೆ. ಬಟ್ ರಿಲೇಟಿವ್ ಇಂಡೆಕ್ಸ್ ಸ್ಟ್ರೆಂತ್ ಇಂಡೆಕ್ಸ್ ಒಳಗೆ ಇದು ಮಾರ್ಕೆಟ್ ಬಾಟಮ್ ಹೆಂಗೆ ಹೋಗುವಾಗ ಹೆಂಗೆ ಆ್ಯಾವ್ರೇಜ್ ಮಾಡ್ಕೊಂಡು ಹೋಗ್ತೀನಿ ನಾನು ಇದನ್ನು ತೋರಿಸ್ತೀನಿ. ಮ್ಯಾಲೆ ಹೋಗುವಾಗ ಅದು ಬೇರೆದೈತಿ, ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇದೇ ವಿಡಿಯೋ ನಿಯರ್ಲಿ 43 minutes ಆಯ್ತು. ಇಷ್ಟೊತ್ತು ಮಾತಾಡ್ತೀನಿ ಅಂದ್ಕೊಂಡಿದ್ದಿಲ್ಲ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಹೌ ಐ ಆಮ್ ಟ್ರೈಂಗ್ ಟು ಟ್ರೇಡ್ ಆ್ಯಂಡ್ ಹೌ ಐ ಆಮ್ ಟ್ರೈಂಗ್ ಟು ಮೇಕ್ ಮನಿ ಫ್ರಮ್ ದ ಮಾರ್ಕೆಟ್. ಇದು ಆ್ಯಕ್ಚುಲಿ 1 ಲಕ್ಷ ಇಲ್ಲ, ಮಿನಿಮಮ್ 2 lakhs rupees ಆರ್ ಕ್ಯಾಪಿಟಲ್ ಬೇಕಿದ್ದಕ್ಕೆ. ನನ್ನ ಕಡೆ ಈಗ ರೈಟ್ ನಾವು ಬರೀ 50,000 ಐತಿ. ನಾನು ಜಮಾ ಮಾಡಿರೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಏನು 400 ಸ್ಟಾಕ್ಸ್ ತೊಗೊಂಡೆ. ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ 10-15 ವರ್ಷ ಮಟ್ಟ ಓಕೆ ಮುಟ್ಟಂಗೆ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದು ಇಲ್ಲ, ಅದು ಬೇರೆ ವಿಡಿಯೋ ಮಾಡೋಣ. ಅಂದರೆ 2040 ಓಕೆ, ನೆಕ್ಸ್ಟ್ 2035 to 2040 ನಾ ಏನು ಟಾರ್ಗೆಟ್ಸ್ ಇಟ್ಕೊಂಡಿನಿ, ಯಾವ ಟೈಪ್ ಎಷ್ಟು ದುಡ್ಡು ಜಮಾ ಮಾಡ್ಬೇಕು ಅಂದ್ಕೊಂಡಿನಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಹೇಳ್ತಾ ಐ ಗೆಸ್ ಐ ವಿಲ್ ಸ್ಟಾಪ್ ದ ವಿಡಿಯೋ. ಭಾಳ ದೊಡ್ಡದಾದ ವಿಡಿಯೋ. ನಿಮಗೆ ಏನಾರ ಡೌಟ್ಸ್ ಇದ್ದರೆ ಕೇಳ್ಬೋದು, ಕಮೆಂಟ್ ಮಾಡಿ ಕೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
Okay, thank you guys. I hope you guys enjoy this video, and I hope you guys have a blast till my next video. Bye. Love you guys.